ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಕಾರ್ಯಕ್ರಮದಲ್ಲಿ ಹಿಂಗಾರಿಗೆ ಸೂಕ್ತವಾದ ಮೇವಿನ ಬೆಳೆಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ ಕೇಳೋಣ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಮಹದೇವು ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಇವತ್ತಿನ ದಿವಸ ಹಿಂಗಾರಿಗೆ ಸೂಕ್ತವಾದಂತಹ ಮೇವಿನ ಬೆಳೆಗಳು ಮತ್ತು ಬಳಸಬಹುದಾದಂತಹ ತಳಿಗಳು, ಅದರ ಬೇಸಾಯ ವಿಧಾನ ಮತ್ತು ವಿಶೇಷವಾಗಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ಮೇಳದಲ್ಲಿ ಮೇವಿನ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಏನು ಹೊಸ ಹೊಸ ವಿಚಾರಗಳನ್ನು ಈ ಬಾರಿ ಜನರಿಗೆ ತಿಳಿಸ್ಕೊಡ್ತೀರಿ, ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸ್ತೀರಿ, ಈ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನ ನೀಡಿ ಡಾಕ್ಟರ್ ಪಿ ಮಹದೇವ್ ಅವರೇ. ಖಂಡಿತ ಕೇಶವಮೂರ್ತಿಗಳೇ. ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಹಿಂಗಾರಿನಲ್ಲಿ ಮೇವಿನ ಬೆಳೆಗಳ ಮಹತ್ವ ಬಹಳವಾಗಿರುತ್ತದೆ. ಯಾಕೆಂದರೆ ರೈತರಿಗೆ ಮುಂಗಾರದ ನಂತರವೇ ಈ ಮೇವಿನ ಸಮಸ್ಯೆ ಅಥವಾ ಕೊರತೆ ಎದ್ದು ಕಾಣ್ತದೆ. ಅಂಥ ಸಮಯದಲ್ಲಿ ಕೊರತೆಯನ್ನು ನೀಗಿಸುವುದಕ್ಕೆ ಹಾಗೆ ಹಿಂಗಾರಿಗೆ ಸೂಕ್ತವಾದ ಬೆಳೆಗಳು ಮತ್ತು ಅವುಗಳಲ್ಲಿರುವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಈಗ ರೈತರಿಗೆ ತುಂಬ ಅವಶ್ಯಕವಾಗಿರ್ತದೆ. ನಮಗೆ ಮೇವಿನ ಕೊರತೆ ಕಾಣುವುದೇ ನವೆಂಬರ್ ನಂತರ. ಮುಂಗಾರಿನ ಮಳೆ ಪ್ರಾರಂಭದಿಂದಲೂ ಅವರಿಗೆ ಹಸಿರು ಮೇವಿನ ಲಭ್ಯತೆ ಚೆನ್ನಾಗಿರ್ತದೆ. ನವೆಂಬರ್ ನಂತರ ಅವರಿಗೆ ಚಳಿ ಪ್ರಾರಂಭದ ನಂತರ ಹೆಚ್ಚು ಹಸಿರು ಮೇವಿನಲ್ಲಿ ಕೊರತೆ ಕಾಣುತ್ತೆ. ಈ ವಿಚಾರ ಬಂದಾಗ ನಮಗೆ ಹಿಂಗಾರಿಗೆ ಸೂಕ್ತವಾಗಿರುವಂಥ ಹಲವಾರು ಬೆಳೆಗಳಿದ್ದಾವೆ. ಬಹು ಮುಖ್ಯವಾಗಿ ನಾವು ಈ ಏಕದಳಗಳಲ್ಲಿ ಬಂದಾಗ ಮಾಮೂಲಿ ಬೆಳೆಯುವಂಥ ಮುಸ್ಕಿನ ಜೋಳನೂ ನಾವು ಹಿಂಗಾರಿನಲ್ಲಿ ಬೆಳೀಬೋದು. ಮುಸ್ಕಿನ ಜೋಳ, ಜೋಳ, ಸಜ್ಜೆ ಇವುಗಳು ಕೂಡ ಹಿಂಗಾರಿನಲ್ಲಿ ಕೂಡ ಬೆಳೀಬೋದು ಏಕದಳ ವಿಭಾಗದಲ್ಲಿ. ಆದರೆ ಈ ಹಿಂಗಾರಿಗೆ ಸೂಕ್ತವಾಗಿ ಅದು ಚಳಿಗಾಲದಲ್ಲೇ ಬರುವಂಥ ಉತ್ತಮವಾಗಿ ಬರುವಂಥ ಬೆಳೆ ಅಂದರೆ ಇದು ಮೇವಿನ ತೋಕೆ ಗೋಧಿ ಅಂತ. ಇದು ಚಳಿಗಾಲದ ಬೆಳೆ. ನಾವು ಅಕ್ಟೋಬರ್ ಮಧ್ಯ ಅಥವಾ ನವೆಂಬರ್ ತಿಂಗಳಿನಲ್ಲಿ ನಾವು ಇದನ್ನು ಬಿತ್ತನೆ ಮಾಡ್ಕೊಬೋದು. ಮೇವಿನ ತೋಕೆ ಗೋಧಿ ಅಂತ ಪರಿಚಿತವಾಗಿದೆ. ಇದು ಉತ್ತರ ಭಾರತದಲ್ಲಿ ಕಾಳಿಗೋಸ್ಕರನೂ ಕೂಡ ಹೆಚ್ಚು ಚಳಿ ಇರುವ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಈ ಕಡೆಗೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ಭಾಗಗಳಲ್ಲಿ ಚಳಿ ನಮ್ಮಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಚಳಿ ಇರ್ತದೆ. 3 ತಿಂಗಳಿಂದ 3.5 ತಿಂಗಳಷ್ಟೇ ಚಳಿ ಇರ್ತದೆ. 3 ತಿಂಗಳ ಸಾಧಾರಣ ಚಳಿನಲ್ಲಿ ಬರುವಂಥ ಈ ಒಂದು ಬೆಳೆ ಒಂದು ಉತ್ಕೃಷ್ಟವಾದ ಬೆಳೆ. ಯಾಕಪ್ಪ ಅಂದರೆ ಇದು ಎಲೆ ಮತ್ತು ಕಾಂಡ ಎಲ್ಲವೂ ಕೂಡ ಯಾವುದೇ ಹಾನಿಕಾರಕ ಅಂಶಗಳನ್ನು ಹೊಂದಿಲ್ಲ ಮತ್ತು ಬೆಳವಣಿಗೆ ಶೀಘ್ರವಾಗಿ ಬರುವಂಥ ಒಂದು ಬೆಳೆ ಇದು. ಇದರಲ್ಲಿ ಮೇವಿನ ತೋಕೆ ಗೋಧಿ ನಮ್ಮ ಗ್ರಾಹಕರು ಈಗ ಹೆಚ್ಚಿನ ಭಾಗ ಕೇಳ್ತಾ ಇರ್ತಾರೆ. ಈಗ ಸಕ್ಕರೆ ಕಾಯಿಲೆ ಇರೋ ಅಥವಾ ಫೈಬರ್ ನಾರಿನಂಶ ಜಾಸ್ತಿ ಇರುವಂಥ ಪದಾರ್ಥಗಳಿಗೆ ಮಾಲ್ಗಳೆಲ್ಲೂ ಕೂಡ ಓಟ್ಸ್ ಅಂತ ಸಿಗುತ್ತೆ. ಈಗ ಓಟ್ಸ್ ಮೀಲ್, ಓಟ್ಸ್ ಗ್ರೈನ್ಸ್ ಅನ್ನೆಲ್ಲ ಮಾರ್ತಾರೆ. ಆದರೆ ಇದು ಪಶು ಸಾಕಣೆಯಲ್ಲೂ ಇವು ಬಹಳ ಮುಖ್ಯವಾಗ್ತದೆ. ನಾರಿನ ಜೊತೆಗೆ ಪೋಷಕಾಂಶಗಳ ಲಭ್ಯತೆಯೂ ತುಂಬ ಸಲೀಸಾಗಿ ಈ ಒಂದು ಬೆಳೆಯಲ್ಲಿ ಸಿಗುತ್ತೆ. ಯಾವುದೇ ಒಂದು ಹಾನಿಕಾರಕ ಅಂಶ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಇರುತ್ತೆ. ಆ ದೃಷ್ಟಿನಲ್ಲಿ ನಾವು ಮೇವಿನ ತೋಕೆ ಗೋಧಿಯನ್ನು ಆಯ್ಕೆ ಮಾಡ್ಕೋಬೋದು. ಇದರಲ್ಲಿ ಹಲವಾರು ತಳಿಗಳಿದ್ದಾವೆ. ನಾವು OS 6 ಅಂತ ಸುಮಾರು 2006ರಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಇತ್ತೀಚೆಗೆ 2019ರಲ್ಲಿ 611-1 ಅಥವಾ ಸುರಭಿ ಅಂತ ಇನ್ನೊಂದು ತಳಿಯನ್ನು ನಾವು ನಮ್ಮ ಭಾಗಕ್ಕೆ ಬಿಡುಗಡೆ ಮಾಡಿದ್ದೀವಿ. ಈ 2 ತಳಿಗಳ ವಿಶೇಷವೇನೆಂದರೆ ನಾವು ಅದರಲ್ಲಿ ಬೆಳವಣಿಗೆ, ಎಲೆಗಳ ಗಾತ್ರ, ಎಲೆ ಉದ್ದ, ಎಲೆ ಅಗಲ ಮತ್ತು ಬೆಳವಣಿಗೆ ಎತ್ತರ. OS 6 ತಳಿಯಲ್ಲಿ ಸಾಧಾರಣ ಬೆಳವಣಿಗೆ ಇರ್ತದೆ ಮತ್ತು ಕಾಂಡ ಮತ್ತು ಎಲೆ ಅಗಲ ಕಡಿಮೆ ಇರ್ತದೆ. ಆದರೆ ಇದು 611-1 ಅಥವಾ ಸುರಭಿ ತಳಿನಲ್ಲಿ ಎಲೆ ಪ್ರಮಾಣ ಜಾಸ್ತಿ ಇರ್ತದೆ, ಎಲೆ ಅಗಲವಾಗಿರ್ತದೆ ಮತ್ತು ಇಳುವರಿ, ಹಸಿರು ಮೇವಿನ ಇಳುವರಿ ನಮ್ಮ OS 6ಗಿಂತ OS 611-1 ಅಥವಾ ಸುರಭಿನಲ್ಲಿ ಹೆಚ್ಚು ಇಳುವರಿ ಕೊಡುವಂಥದ್ದು. ಇವುಗಳಲ್ಲದೆ ಈ ಒಂದು ತಳಿಗಳಲ್ಲಿ ಇನ್ನೊಂದು ವಿಶೇಷ ಅಂದರೆ ಚಳಿಗಾಲದಲ್ಲಿ ಸುಮಾರು ಬೇಗ ಕಟಾವಿಗೆ ಬರ್ತದೆ. ಹೆಚ್ಚು ಕಡಿಮೆ ನಾವು ಒಂದೇ ಕಟಾವಿಗೆ ನಾವು ತಗೊಳ್ಳುವಂಥ ತಳಿಗಳು ಇದ್ದಾವೆ. ಬಹು ಕಟಾವು ಕೂಡ ಮಾಡ್ಬೋದು ಅಂತ. ಬಹು ಕಟಾವು ತಳಿಗಳಲ್ಲೂ ನಮ್ಮಲ್ಲಿ ಸಾಧಾರಣವಾಗಿ 2 ಕಟಾವು ಅಷ್ಟೇ ಬರ್ತದೆ. ನಮ್ಮ ಚಳಿಯ ಒಂದು ಸಾಂದ್ರತೆ ಕಡಿಮೆ ಇದ್ದು ಬೇರೆ ಕಡೆ ಆದರೆ ಅದು 3-4 ಕಟಾವು ತನಕ ನಾವು ಕಟ್ ಮಾಡ್ಬೋದು. ಏಕ ಕಟಾವುಗಳಲ್ಲಿಗೂ ತಳಿಗಳಿದ್ದಾವೆ ಮತ್ತು ಬಹು ಕಟಾವುಗಳಿಗೂ ತಳಿ ಇದೆ. ನಮ್ಮ ಭಾಗ ದಕ್ಷಿಣ ಭಾರತದ ಭಾಗಕ್ಕೆ ಹೆಚ್ಚು ಉಪಯೋಗಿಸುವಂಥದ್ದು ಏಕ ಕಟಾವಿದೆ.
ಅದರಲ್ಲಿ ಬಹು ಕಟಾವು ತಳಿಗಳಾದರೂ ಕೂಡ ದಕ್ಷಿಣ ಭಾರತದಲ್ಲಿ ಅವು ಹೆಚ್ಚು ಬೆಳವಣಿಗೆ ಕಡಿಮೆ ಬರ್ತದೆ. ಸೊ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳ ಮೊದಲ ವಾರದಿಂದ ಅಥವಾ ಅಕ್ಟೋಬರ್ ತಿಂಗಳ ಕೊನೆ ವಾರದಿಂದ ಬಿತ್ತನೆ ಮಾಡುವಂಥ ಅವಕಾಶ ಉಂಟು. ಬಿತ್ತನೆಗೆ ಬೇಕಾಗುವಂಥ ಬೀಜಗಳ ಲಭ್ಯತೆ ಈಗ ನಮ್ಮಲ್ಲಿ ಇವತ್ತು ಬೀಜ ಎಷ್ಟು ಬೇಕಾಗ್ತದೆ ಅಂತ ಅಂದರೆ ರೈತರಿಗೆ ನಾವು ಎಕರೆಗೆ ಅದು ಒಂದು 35ರಿಂದ 40 kg ತನಕ ಬೇಕಾಗುತ್ತೆ ಎಕರೆಗೆ. ಯಾಕಂದರೆ ಬೀಜ ಗಾತ್ರ ದಪ್ಪ ಇರ್ತದೆ. ನಾವು 1.5 ಅಡಿ ಸಾಲಿನಲ್ಲಿ ನಾವು ಬಿತ್ತಬೇಕಾಗುತ್ತೆ. ಯಾಕೆಂದರೆ ಆ ಬಿತ್ತುವ ಸಾಂದ್ರತೆ ಜಾಸ್ತಿ ಇರ್ತದೆ. ತೆಂಡೆ ಹೊಡೆಯೋ ಅಂಶ ಕಡಿಮೆ ಇರುವಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಬೀಜವನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಆ ದೃಷ್ಟಿನಲ್ಲಿ ಇದು ಬೀಜಾವರಿ ಇದು ಹೆಚ್ಚು ಇರೋದು. ಸೊ ಇದನ್ನು ನಾವು ಉಪಯೋಗಿಸಿ ಸುಮಾರು ಸಾಲಿನಲ್ಲಿ ಕಂಟಿನ್ಯೂಸ್ ಆಗಿ ನಾವು ಬಿತ್ತನೆ ಮಾಡುವಂಥದ್ದು. ಗಿಡದಿಂದ ಗಿಡದ ಅಂತರ ಏನು ಕೊಡೋದಿಲ್ಲ, ಇದಕ್ಕೆ ಕಂಟಿನ್ಯೂಸ್ ಆಗಿ ಬಿತ್ತನೆ ಮಾಡ್ತೀವಿ. ಹಾಗಾಗಿ ಇದನ್ನು ನಾವು ಹೆಚ್ಚು ಬೀಜ ಅವಶ್ಯಕತೆ ಬರ್ತದೆ. ಇದಕ್ಕೆ ಬೇಕಾಗುವಂಥ ಸುಮಾರು ನಾವು ಹಿಂಗಾರಿನಲ್ಲಿ ಅಥವಾ ಮುಂಗಾರಿನಲ್ಲಿ ಆಗಲು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅಂಶ ಇದಕ್ಕೆ ಯಾವುದೇ ಹೆಚ್ಚು ಬೇಕಾಗಿರೋದಿಲ್ಲ. 20 kg ಸಾರಜನಕ ಮತ್ತು 10 kg ಪೊಟ್ಯಾಷಿಯಂ ಅಂಶವನ್ನು ನಾವು ಇದಕ್ಕೆ ಉಪಯೋಗಿಸ್ತೀವಿ. ಎಲೆಗಳ ಬೆಳೆಗಳಿಗೆ ಯಾವುದೇ ರೀತಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶ ಬೇಕಾಗಿರೋದಿಲ್ಲ. ಆದರೂ ಕೂಡ ಈ ಒಂದು ನಮ್ಮ ಭಾಗದಲ್ಲಿ ಸಾಧಾರಣ ಮಟ್ಟದ ಪೊಟ್ಯಾಷ್ ಲಭ್ಯತೆ ಮಣ್ಣಿನಲ್ಲಿ ಕಾಣ್ತೇವೆ. ಫಾಸ್ಫರಸ್ ರಂಜಕದ ಅಂಶನೂ ಕೂಡ ನಮ್ಮಲ್ಲಿ ಕಾಣ್ತೇವೆ. ಅದನ್ನು ಉಪಯೋಗಿಸ್ಕೊಂಡು ಬೆಳೆಯುವಂಥ ಒಂದು ಗುಣ ಈ ಬೆಳೆಗಳಲ್ಲಿದೆ. ಅದಕ್ಕಾಗಿ ನಾವು ಅವುಗಳಿಗೆ ಈ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಇವನ್ನ ಬೀಜೋಪಚಾರ ಮಾಡಿ ನಾವು ಅದನ್ನು ಬಿತ್ತನೆ ಮಾಡುವಾಗ ಆ ಒಂದು ಲಭ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ತೇವೆ ಗಿಡಗಳು. ಇದು ಒಂದು. ಇದರ ಕಟಾವಿಗಿನ ಹಂತ ಬರೋದಕ್ಕೆ ಇದು ಸುಮಾರು 40ರಿಂದ 45 ದಿವಸ ತಗೊಳ್ತದೆ. 50% ಹೂವಾಗೋ ಸಮಯದಲ್ಲಿ ನಾವು ಅದನ್ನು ಕಟ್ ಮಾಡಿ ಹಸುಗಳಿಗೆ ಹಾಕಬೇಕಾಗುತ್ತೆ. ಇದು ಕಾಂಡ ಮತ್ತು ಎಲೆಗಳೆಲ್ಲ ಮೃದುವಾಗಿರೋದ್ರಿಂದ ನೇರವಾಗಿ ಇದನ್ನು ಯಾವುದೇ ಒಂದು ಚಾಪ್ ಕಟ್ಟರ್ ಉಪಯೋಗಿಸ್ಕೊಳ್ಳದೆ ಕೂಡ ಹಾಕ್ಬೋದು. ಮತ್ತು ಸಣ್ಣ ಜಾನುವಾರುಗಳಿಗೆ ಅತಿ ಉತ್ತಮವಾದ ಬೆಳೆ, ಅತಿ ಉತ್ತಮವಾದ ಒಂದು ಉತ್ಕೃಷ್ಟವಾದ ಮೇವಿನ ಬೆಳೆ. ಈಗ ಮೊಲ ಸಾಕಣೆಗೂ ಕೂಡ ಇದನ್ನು ಉಪಯೋಗಿಸ್ಬೋದು. ಮತ್ತು ಕುರಿ ಮತ್ತು ಮೇಕೆ ಸಾಕಣೆಗಳಲ್ಲೂ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು. ಇದರ ಜೊತೆಗೆ ನಮ್ಮಲ್ಲಿ ದ್ವಿದಳ ಗುಂಪಿನಲ್ಲಿ ಹಿಂಗಾರಿಗೆ ಅತಿ ಉಪಯೋಗ ಆಗಿರುವಂತಹದ್ದು ಈ ಒಂದು ಕುದುರೆ ಮೆಂತೆ ಅಥವಾ ಕುದುರೆ ಮಸಾಲೆ ಅಂತ ಹೇಳ್ತೀವಿ. ಇದು ದ್ವಿದಳ ಗುಂಪಿನಲ್ಲಿ ಅತಿ ಉತ್ಕೃಷ್ಟವಾದ ಮೇವಿನ ಬೆಳೆಗಳ ರಾಣಿ ಅಂತಲೇ ನಾವು ಕರೆಗೊಳಿಸಿಕೊಳ್ಳುವಂಥ ಒಂದು ಬೆಳೆ. ಇದರ ವಿಶೇಷತೆಗಳು ಹಲವಾರುಗಳಿದೆ. ಕುದುರೆ ಮೆಂತ್ಯ ಅಂತ ಯಾಕೆ ಕರೀತಾರೆ ಅಂದರೆ ಇದನ್ನು ಸಾಮಾನ್ಯವಾಗಿ ನಾವು ಕುದುರೆಗಳಿಗೆ ಹೆಚ್ಚು ಇದನ್ನು ಉಪಯೋಗಿಸ್ತಾರೆ. ಅದರಲ್ಲಿ ಹೆಚ್ಚು ಖನಿಜ ಭರಿತವಾಗಿರ್ತದೆ, ಹೆಚ್ಚು ಎನರ್ಜಿ ಕೂಡ ಅದರಲ್ಲಿ ಕೂಡಿರ್ತದೆ. ಹಾಗಾಗಿ ಇದು ಕಡಿಮೆ ಪ್ರಮಾಣ ಕೊಟ್ಟರೂ ಕೂಡ ಜಾಸ್ತಿ ಒಂದು ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರೋದರಿಂದ ಈ ಒಂದು ಕುದುರೆ ಮಸಾಲೆ ಬೆಳೆಯನ್ನು ಕೂಡ ನಾವು ಹಿಂಗಾರಿನಲ್ಲಿ ನಾವು ಬೆಳ್ಕೋಬೋದು. ಇದರ ಇನ್ನೊಂದು ವಿಶೇಷ ಅಂದರೆ ನಮಗೆ ಇದು ಶೀಘ್ರವಾಗಿ ಬಂದುಬಿಡುತ್ತೆ. ಈಗ ನಾವು ಬೇರೆ ಬೆಳೆಗಳಾದರೆ ನಮಗೆ ಒಂದು 35ರಿಂದ 40 ದಿವಸ ಅಥವಾ ಒಂದು ಕಟಾವಿಗೆ ತಗೊಳ್ತದೆ. ಇದು ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಅಥವಾ ಮೇವಿನ ಅವರೇ ಇರ್ಬೋದು. ಇವುಗಳು ದ್ವಿದಳ ಗುಂಪಿನಲ್ಲಿದ್ರೂ ಅಥವಾ ಬೇಲಿ ಮೆಂತ್ಯ ಅಂತ ಇರ್ತದೆ, ಬಹು ಕಟಾವು ಬೇಲಿ ಮೆಂತ್ಯ, ಅದಕ್ಕೆ ಕೂಡ ನಾವು ಬೆಳೆದಾಗಲೂ ಅದು 35ರಿಂದ 40 ದಿವಸ ತಗೊಳ್ತದೆ. ಆದರೆ ಈ ಕುದುರೆ ಮೆಂತ್ಯ ಅಥವಾ ಕುದುರೆ ಮಸಾಲೆ ಬೆಳೆ ಪ್ರತಿ ಕಟಾವಿಗೆ ಕೇವಲ 22ರಿಂದ 25 ದಿವಸದಲ್ಲಿ ಒಂದು ಕಟಾವು ಬರ್ತದೆ. ಸೊ ಇದು ನಮಗೆ ಅತಿ ಶೀಘ್ರವಾಗಿ ಬೆಳೆಯುವ ಅಂಶ ಒಂದು. ಜೊತೆಗೆ ಇದರಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಅಲ್ಲ, ಹೆಚ್ಚು ಪ್ರೋಟೀನ್ ಇರುವಂಥ. ಈಗ ನಮಗೆಲ್ಲ ಸಾಮಾನ್ಯವಾಗಿ ಜಾನುವಾರುಗಳಿಗೆ ನಮಗೆ ಪ್ರೋಟೀನ್ ಕೊರತೆ ಎದ್ದು ಕಾಣ್ತದೆ. ಅಂಥ ಪ್ರೋಟೀನ್ ಕೊರತೆ ಎದ್ದು ಕಾಣಿದಾಗ ಏಕದಳ ಬೆಳೆಗಳ ಜೊತೆ ದ್ವಿದಳ ಬೆಳೆಗಳನ್ನು ಕೊಡುವಂಥ ಒಂದು ಅವಶ್ಯಕತೆ ಬರ್ತದೆ. ಅವನ್ನ ಎರಡು ಮಿಶ್ರಣ ಮಾಡಿ 70% ಏಕದಳ ಆದರೆ 30% ನಾವು ದ್ವಿದಳ ಹಸಿರು ಮೇವನ್ನು ಕೊಡಬೇಕಾಗ್ತದೆ. ಅದನ್ನು ನೀಗಿಸಲು ಈ ಒಂದು ಹಿಂಗಾರಿನಲ್ಲಿ ಅತಿ ಸೂಕ್ತವಾಗಿ ಬರುವಂಥದ್ದಂದರೆ ನಮಗೆ ಕುದುರೆ ಮೆಂತ್ಯ. ಇದರಲ್ಲಿ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. RL88, RL88 ಅಂತ ಇದೆ ಒಂದು, ಅದು ನಮ್ಮಲ್ಲಿ ಬಿಡುಗಡೆ ಮಾಡಿದ್ದೀವಿ. ಆನಂದ್ 3 ಅಂತ ಒಂದು ಇದೆ. ಈ ತಳಿಗಳು ನಮ್ಮ ಒಂದು ಭಾಗಕ್ಕೆ ಸೂಕ್ತವಾಗಿರುವಂಥದ್ದು ಅಂತ ತಳಿಗಳು. ಇವುಗಳನ್ನು ನಾವು ಬೆಳ್ಕೊಬೋದು. ಇದರಲ್ಲಿ ಒಂದು ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಇದರಲ್ಲಿ ಕಸ್ಕ್ಯೂಟ ಅನ್ನೋ ಒಂದು ಕಳೆಯ ಒಂದು ಪ್ರಮಾದ ಜಾಸ್ತಿ ಬರ್ತದೆ. ಅಂತ ಒಂದು ಸಂದರ್ಭ ಬಂದಾಗ ಕಸ್ಕ್ಯೂಟ ಒಂದು ಸಾರಿ ಅದು ಬಂದರೆ ಈ ಬೆಳೆಗೆ ಪೂರ್ತಿ ಬೆಳೆಯನ್ನು ಆವರಿಸ್ಕೊಳ್ತದೆ. ಹಾಗಾಗಿ ಕಸ್ಕ್ಯೂಟ ನಿರ್ಮೂಲನೆ ಮಾಡಿ ಬೆಳ್ಕೋಬೇಕಾಗ್ತದೆ. ಇಲ್ಲಾಂದರೆ ಪ್ರತಿ ಸಾರಿ ಅದು ಬೆಳೆದಾಗ ಆ ಒಂದು ಕಸ್ಕ್ಯೂಟ ಕಳೆ ಜಾಸ್ತಿಯಾಗಿ ಮೇವಿನ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಜೊತೆಗೆ ಅದನ್ನು ನಾವು ಜಾನುವಾರುಗಳಿಗೆ ಕೊಡೋಕ್ಕಿಲ್ಲದ ಹಾಗೆ ಆಗಿಬಿಡುತ್ತೆ. ಇವೆರಡೂ ನಾವು ಗಮನದಲ್ಲಿಡಬೇಕು. ಅತಿ ಮುಖ್ಯವಾಗಿ ಬೇಸಾಯ ಕ್ರಮಕ್ಕೆ ಬಂದಾಗ ನಮಗೆ ಕುದುರೆ ಮೆಂತ್ಯ ಅಂದರೆ ಬೀಜದ ಪ್ರಮಾಣ ನಾವು ಉಪಯೋಗಿಸೋದು ಎಕರೆಗೆ ನಾವು 4ರಿಂದ 5 kg ಅಷ್ಟು ಬೀಜ ಬೇಕಾಗ್ತದೆ. ನಮಗೆ ಸಣ್ಣ ಪ್ರಮಾಣದಲ್ಲಿ ಬೀಜ ಇರ್ತದೆ.
ಆ ಒಂದು ಬೀಜದ ಒಂದು ಲಭ್ಯತೆ ನಮ್ಮಲ್ಲಿ ಕೆಲವು ಮೇವು ಬೆಳೆ ಬೀಜೋತ್ಪಾದಕರು ಮಾಡ್ತಿರ್ತಾರೆ. ಇದು ಉತ್ತರ ಭಾರತದಲ್ಲಿ ಹೆಚ್ಚು ಬೀಜೋತ್ಪಾದನೆ ಮಾಡಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬರ್ತದೆ. ಹಾಗಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಇದನ್ನು ಬೀಜೋತ್ಪಾದನೆ ಮಾಡ್ತಾರೆ. ಉಳಿದಂತೆ ಇದರ ಬೀಜೋತ್ಪಾದನೆ ಚಳಿಯ ಒಂದು ಕಾಲದಲ್ಲಿ ಬರಬೇಕಾಗಿರೋದ್ರಿಂದ ನಮ್ಮಲ್ಲೂ ಕೂಡ ಬೀಜೋತ್ಪಾದನೆ ಮಾಡ್ಬೋದು. ಆದರೆ ಬೀಜದ ಇಳುವರಿ ಕಡಿಮೆ ಇರ್ತದೆ ಮತ್ತು ಅದಕ್ಕೆ ಬೇಕಾದಂಥ ಪರಾಗ ಕ್ರಿಯೆಯನ್ನು ನಾವು ಅದನ್ನು ಮಾಡಬೇಕಾಗ್ತದೆ. ಇಲ್ಲಾಂದರೆ ಜೇನುನೊಣಗಳ ಒಂದು ಸಹಾಯದೊಂದಿಗೆ ಆ ಪರಾಗ ಕ್ರಿಯೆಯನ್ನು ನಿಪ್ಪಿಂಗ್ ಅಂತೀವಿ, ಅದನ್ನು ಒಂದು ತೂತ್ ಮಾಡಬೇಕು. ಅದನ್ನು ತೂತ್ ಮಾಡಿದಾಗ ಮಾತ್ರ ಅದು ಪರಾಗ ಕ್ರಿಯೆ ನಡೆದು ಬೀಜ ಕಟ್ಟುತ್ತೆ, ಇಲ್ಲಾಂದರೆ ಬೀಜ ಕಟ್ಟೋದಿಲ್ಲ. ಅಂಥ ಒಂದು ಇದಕ್ಕೋಸ್ಕರ ಪಾಲಿಕ್ರಾಸ್ ಅಂತ ಹೇಳ್ತೀವಿ. ಜೇನು ಬಿಟ್ಟಾಗ ಮಾತ್ರ ಅದು ಬೀಜದ ಒಂದು ಲಭ್ಯತೆ ನಮಗೆ ಸಿಗುತ್ತೆ. ಇದಲ್ಲದೆ ಈ ಬೆಳೆಗಳಲ್ಲಿ ಮೊದಲ ಕಟಾವು 45ರಿಂದ 50 ದಿವಸಗಳು ತಗೊಳ್ತದೆ. ಯಾಕಂದರೆ ಅದು ಗಿಡ ಮೊಳಕೆ ಹೊಡೆದು ಚೆನ್ನಾಗಿ ಅದು ಬೆಳೆದ ಮೇಲೆ ಅದ್ರದ್ದು ಕೀಲುಗಳು ಬೆಳೆಯುವಂಥ ಹಂತ ಬಂದಾಗ, ಕೀಲುಗಳು ಹೆಚ್ಚು ಬೆಳೆದಾಗ ಚೆನ್ನಾಗಿ ನಮಗೆ ಇಳುವರಿ, ತದನಂತರ ಕಟಾವುಗಳು ಚೆನ್ನಾಗಿ ಬರ್ತವೆ. ಆ ದೃಷ್ಟಿಯಿಂದ ನಾವು ಮೊದಲ ಹಂತದ ಕಟಾವನ್ನು ನಾವು 45 ದಿವಸದ ತನಕ ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿದ್ರೆ ಪ್ರತಿ ನಂತರದ ಕಟಾವು 22ರಿಂದ 25 ದಿವಸಗಳಲ್ಲಿ ಒಂದೊಂದು ಕಟಾವು ನಾವು ಮಾಡ್ಕೊಬೋದು. ಸುಮಾರು ಸಾಧಾರಣವಾಗಿ ನಮ್ಮಲ್ಲಿರುವಂಥ ಚಳಿ ಅವಧಿಯನ್ನು ತೆಗೆದುಕೊಂಡಾಗ ಪ್ರತಿ ವರ್ಷ ನವೆಂಬರಿಂದ ನಾವು ಪ್ರಾರಂಭ ಮಾಡಿ ಅಕ್ಟೋಬರ್ ಮಧ್ಯಾಹ್ನ ಪ್ರಾರಂಭ ಮಾಡ್ಬೋದು. ಫೆಬ್ರವರಿ 15 ಅಥವಾ ಮಾರ್ಚ್ ಕೊನೆ ತನಕ ಇದನ್ನು ಕಟಾವು ಮಾಡಿಕೊಂಡು ನಾವು ಜಾನುವಾರುಗಳಿಗೆ ಉಪಯೋಗಿಸ್ಬೋದು. ಸೊ ಈ ಎರಡು ಬೆಳೆಗಳೇ ನಮಗೆ ಅತಿ ಮುಖ್ಯವಾಗಿರುವಂಥ ಹಿಂಗಾರು ಬೆಳೆಗಳು. ಇದರ ಜೊತೆಗೆ ನಾವು ಆಲ್ರೆಡಿ ಈಗ ಬೆಳೆಯುತ್ತಾ ಇರುವಂಥ ಬೆಳೆಗಳಿಗೆ ಬಂದಾಗ ಮುಸ್ಕಿನ ಜೋಳವನ್ನು ನಾವು ಹಿಂಗಾರಿನಲ್ಲೂ ಕೂಡ ಬೆಳೀಬೋದು, ಅದು ಬೇಸಿಗೆನಲ್ಲೂ ಕೂಡ ಬೆಳೀಬೋದು. ಇದರಲ್ಲಿ ಹಲವಾರು ತಳಿಗಳಿದ್ದಾವೆ. ಆ ಒಂದು ತಳಿಗಳು ಮೇವಿಗಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಕೆಲವು ತಳಿ ಆಫ್ರಿಕನ್ ಟಾಲ್ ಅಂತ. ಇದರ ಜೊತೆಗೆ ನಮ್ಗೆ ಇತ್ತೀಚೆಗೆ ಹೈಬ್ರಿಡ್ಗಳನ್ನು ನಾವು ಇದರಲ್ಲಿ ಸಂಕಣ ತಳಿಗಳನ್ನು ಬಿಡುಗಡೆ ಮಾಡಿ ಹೆಚ್ಚು ಇಳುವರಿ ಕೊಡುವಂಥ ಸಂಕಣ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಈ ಒಂದು ಸ್ಟೇ ಗ್ರೀನ್ ಕ್ಯಾರೆಕ್ಟರ್ ಅಂದರೆ ಎರಡೂ ಉಪಯೋಗಿ, ದ್ವಿಉಪಯೋಗಿ, ಕಾಳಿಗಾಗಿಯೂ ಬೆಳೆಯಬಹುದು ಮತ್ತು ಮೇವಿಗಾಗಿ ಬೆಳೆಯಬಹುದು. ಅದ್ರ ಜೊತೆಗೆ ಸೈಲೇಜ್ ಮಾಡೋದಕ್ಕೂ ಕೂಡ ನಾವು ಇದನ್ನು ಮುಸ್ಕಿನ ಜೋಳವನ್ನು ಉಪಯೋಗಿಸ್ಬೋದು. ಅಂಥ ಒಂದು ಹೈಬ್ರಿಡನ್ನು ಈ ಸಾರಿ ನಾವು ಈ ವರ್ಷದ JKVK ಮತ್ತು ಮಂಡ್ಯದ ಕೃಷಿ ಮೇಳದ ಒಂದು ಆಕರ್ಷಣೀಯ ಹೈಬ್ರಿಡ್ ಮುಸ್ಕಿನ ಜೋಳದಲ್ಲಿ ನಾವು ಇವತ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಏನು ಸರ್ ಈ ತಳಿ ಹೆಸರು? ಈ ತಳಿ ಅದು MAH 15-84 ಅಂತ. ಇನ್ನೂ ಹೆಸರು ಇಟ್ಟಿಲ್ಲ. ಇನ್ನೂ ಅಂದರೆ ಇದು ನಂಬರ್ನಲ್ಲಿ ಮಾಡ್ತಿದ್ವಿ. ಅದರ ಒಂದು ಹೆಸರನ್ನು ನಾವು ಮುಂದೆ ಉದ್ಘೋಷಣೆ ಮಾಡ್ತೀವಿ. ಏನು ವಿಶೇಷತೆ ಈ ತಳಿ? ಇದರಲ್ಲಿ ನಾನು ಹೇಳಿದಾಗಿ ಆರೆಂಜ್ ಬಣ್ಣದ ಕಿತ್ತಳೆ ಬಣ್ಣದ ಕಾಳು, ಅದ್ರ ಮತ್ತೆ ಇಳುವರಿನಲ್ಲಿ ಸುಮಾರು 35ರಿಂದ 38 ಕ್ವಿಂಟಾಲ್ ಇಳುವರಿ ಪ್ರತಿ ಎಕರೆಗೆ ನಾವು ಪಡ್ಕೊಬಹುದು. ಎಲ್ಲ ಹಂಗಾಮಲ್ಲೂ ಬೆಳಿಬಹುದು? ಎಲ್ಲ ಹಂಗಾಮನಲ್ಲೂ ಬೆಳಿಬಹುದು, ಬರೀ ಕಾಳಿಗಾದ್ರೆ. ಅಥವಾ ಇದನ್ನ ನಾವು ಮೇವಿಗಾಗಿ ಕಟಾವು ಮಾಡ್ತೀನಿ ಅಂದ್ರೆ ಸುಮಾರು 75ರಿಂದ 80 ದಿವಸಗಳಲ್ಲಿ ಒಂದೇ ಗಿಡದಲ್ಲಿ ಸುಮಾರು 2 ತೆನೆಗಳು ಕೂಡ ಬರುವಂತ ಅವಕಾಶ ಇರ್ತದೆ. ಹೆಚ್ಚು ಸಮೃದ್ಧವಾಗಿ ಬೆಳ್ತಿರ್ತದೆ. ದಪ್ಪ ಕಾಂಡ, ಎಲೆ ಅಗಲ ಎಲೆ ಮತ್ತು ಹೆಚ್ಚು ಎಲೆಗಳ ಅಂಶಗಳಿಂದ ಕೂಡಿರ್ತದೆ. ಈ ಒಂದು ವಿಶೇಷಗಳಿಂದ ಇದನ್ನ ಬೇರೆ ನಾವು ಕಾಳಿಗೋಸ್ಕರನೇ ಬೆಳೆಯುವಂತಹ ಹೈಬ್ರಿಡ್ಗಳಿಗೆ ಹೋಲಿಕೆ ಮಾಡಿದಾಗ ಅದಕ್ಕೂ ಕಾಳಿನ ಇಳುವರಿ ಸಮ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಮೇವಿನ ಇಳುವರಿನಲ್ಲಿ ದ್ವಿಗುಣಗಳು ಅಂತ ಇಳುವರಿ ಕೊಡ್ತದೆ. ಇದು ಅಂದರೆ ನಮ್ಮ ಮಾಮೂಲಿ ಬೆಳೆಯುವಂಥ ಹೈಬ್ರಿಡ್ಗಳನ್ನು ಈಗ ರೈತರು ಆಯ್ಕೆ ಮಾಡಿ ಬೆಳೆದಾಗ ಅದರಲ್ಲಿ ಸುಮಾರು ನಾವು ಆಯ್ಕೆ ಮಾಡಿದ್ರೆ ಸುಮಾರು ನಮ್ಮಲ್ಲಿ ಈ ಒಂದು 25ರಿಂದ 30 ಟನ್ ತನಕ ನಾವು ಇದನ್ನ ಒಂದು ಪ್ರತಿ ಎಕರೆಗೆ ತಗೋಬಹುದು. ಮೇವಿನ ಇಳುವರಿ ಅಂದ್ರೆ ಕಾಳು ಬರುತ್ತೆ, ಮೇವು ಬರುತ್ತೆ. ಕಾಳು ಬರುತ್ತದೆ, ಮೇವು ಬರ್ತದೆ. ಅದು ಹಾಗೆ ಸಂದರ್ಭದಲ್ಲಿ ನಾವು ಪೂರ್ಣ ಪ್ರಮಾಣದ 105 ದಿವಸ ತನಕ 105 ಅಥವಾ 107 ದಿವಸ ತನಕ ನಾನು ಬಿಟ್ಟು ಆ ತೆನೆಯ ಮೇಲ್ಭಾಗವನ್ನು ಕಟಾವು ಮಾಡಿ ಹಸಿರು ಮೇವು ಕಟಾವು ಮಾಡಿದಾಗ ಸುಮಾರು ಎಕರೆಗೆ 6ರಿಂದ 7 ಟನ್ ಸಿಗುತ್ತೆ. ಅವಾಗ ಅದು ಕಾಳು ಮತ್ತೆ ಮೇವು ಎರಡು ಸಿಗುತ್ತೆ. ಬೇರೆ ಸಾಮಾನ್ಯ ಒಂದು ಹೈಬ್ರಿಡ್ಗಳನ್ನು ಹೋಲಿಕೆ ಮಾಡಿದಾಗ ಅದರಲ್ಲಿ 2ರಿಂದ 3 ಟನ್ ಮೇವಿನ ಇಳುವರಿ ಅಷ್ಟೇ ಸಿಗುತ್ತೆ. ಅಂದ್ರೆ ಕಾಳಿಗಾಗಿ ಅದನ್ನ ಕಟಾವು ಮಾಡುವಾಗಲೂ ಹಸಿರಾಗಿರುತ್ತೆ ಅನ್ನೋದಕ್ಕೆ ನೀವು ಸ್ಟೇ ಗ್ರೀನ್ ಟೆಕ್ನಾಲಜಿ, ಸ್ಟೇ ಗ್ರೀನ್ ಒಂದು ಗುಣವನ್ನ ನಾವು ಈ ಒಂದು ಹೈಬ್ರಿಡ್ ನಲ್ಲಿ ಕಾಣ್ತೀವಿ. ನಮ್ಮಲ್ಲಿ ಹಿಂದೆ ಬಿಡುಗಡೆ ಮಾಡಿದ MAH 14-5 ಆ ಹೈಬ್ರಿಡ್ ನಲ್ಲೂ ಕೂಡ ನಾವು ಆ ಸ್ಟೇ ಗ್ರೀನ್ ಗುಣವನ್ನು ಹೊಂದಿದೆ. ತದನಂತರ ಬಿಡುಗಡೆ ಮಾಡಿದಂತೆ MAH 14-138 ಬೇಗ ಬರುವಂತದ್ದು 110ರಿಂದ 115 ದಿವಸ, ಅದು ಕೂಡ ಸ್ಟೇ ಗ್ರೀನ್ ಕ್ಯಾರೆಕ್ಟರ್ ಹೊಂದಿದೆ. ಸುಮಾರು 105 ದಿನ ಬೇಕಾಗಿಲ್ಲ, ಅದನ್ನ 95 ದಿವಸಕ್ಕೆ ನಾವು ಅದನ್ನ ಕಟಾವು ಮಾಡಬಹುದು. ಈಗ ನಿಮ್ದು ಹೊಸ ತಳಿ ಹೇಳಿದ್ರಲ್ಲ, ಹೌದು ಸರ್. ಅದು ಕಟಾವು ಮಾಡೋ ಸಂದರ್ಭದಲ್ಲೂ ಹಸಿರಾಗೆ ಇದ್ರೆ ಮತ್ತೆ ಕಟಾವನ್ನ ತೀರ್ಮಾನ ಮಾಡೋದು ಹೇಗೆ? ಕಟಾವು ಗೊತ್ತಾಗುತ್ತೆ ನಮಗೆ, ತೆನೆಯ ಕವಚ ಬರ್ತದಲ್ಲ ಸರ್, ತೆನೆ ಕವಚ ಅದು ಒಣಗು ಬಿಡುತ್ತೆ ಬೇಗ. ಬೇರೆ ತಳಿಗಳಲ್ಲಿ ಈ ತೆನೆ ಕವಚ ಹಸಿರಾಗೇ ಇರ್ತದೆ, ಅದು 105ರಿಂದ 110 ದಿವಸ ತನಕ ಹಸಿರಾಗಿರ್ತದೆ. ಆಮೇಲೆ ಅದು ಒಣಗೋಕ್ ಪ್ರಾರಂಭ ಮಾಡ್ತದೆ, ಫಿಸಿಯಾಲಜಿಕಲ್ ಮೆಚುರಿಟಿ ಅಂತ ಹೇಳ್ತೀವಿ ಆ ಸಂದರ್ಭ. ಅದು ಈ ತಳಿಗಳಲ್ಲಿ 95 ದಿವಸದ ನಂತರ ಒಣಗೋಕ್ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಾವು ಅದನ್ನು ನಿರ್ಧರಿಸಬಹುದು ಕಟಾವು ಮಾಡೋಕೆ ಇದು ಸೂಕ್ತ ಅಂತ. ಈ ಬಾರಿಯ VC ಫಾರಂ ಕೃಷಿ ಮೇಳದ ಆಕರ್ಷಣೆ ಇದು ಅಂತ ಹೇಳ್ತಾ ಇದ್ದೀರಿ. ಈ ಬಾರಿ VC ಫಾರಂ ಜೊತೆ ಇವನ್ ಬೆಂಗಳೂರಿನಲ್ಲಿ ನಡೆಯುವ ಸುಮಾರು ನವೆಂಬರ್ 14ರಿಂದ 17
ಬೆಂಗಳೂರು 4 ದಿವಸ ಕೃಷಿ ಮೇಳದ ಒಂದು ಆಕರ್ಷಣೀಯ ಕೇಂದ್ರವಾಗಿ ಈ ವರ್ಷ ಕೃಷಿ ಮೇಳದಲ್ಲಿ ಕೂಡ ವಿದ್ಯುಕ್ತವಾಗಿ ಬಿಡುಗಡೆ ಆಗ್ತಿರುವಂತಹ ಈ ಒಂದು ಹೈಬ್ರಿಡ್. ನೀವು ಮಂಡ್ಯದಲ್ಲೂ ಬೆಳೆದಿದ್ದೀರಿ? ಮಂಡ್ಯದಲ್ಲೂ ಕೂಡ ಬೆಳೆದಿದ್ದೀವಿ ಅಲ್ವಾ. ನಾನು ಮತ್ತೆ ಡಾಕ್ಟರ್ ಲೋಹಿತ್ ಅಶ್ವಂತ್ ಇಬ್ಬರು ತಳಿ ತಜ್ಞರ ಒಂದು ಸಹಯೋಗದಲ್ಲಿ ಈ ಒಂದು ಹೈಬ್ರಿಡ್ ಅನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಶುಭವಾಗ್ಲಿ ಡಾಕ್ಟ್ರೆ. ಥ್ಯಾಂಕ್ ಯು ಸರ್. ಈಗ ಮುಂದಿನ ಬೆಳೆಗಳು? ಇದರ ಜೊತೆಗೆ ನಾವು ಜೋಳದಲ್ಲಿ ಕೂಡ ಇವತ್ತು ಮೇವಿಗಾಗಿ ಹಿಂಗಾರಕ್ಕನ್ನಲ್ಲೂ ಬೆಳೆಯಬಹುದಂತ ಮೇವಿನ ತಳಿಗಳು ಈಗ ನಮ್ಮ ಚಾಮರಾಜನಗರ ಜಿಲ್ಲೆ ಭಾಗದಲ್ಲಿ ಬಿಡುಗಡೆ ಮಾಡಿರುವಂತಹ CNFS 1 ಇದು ಮುಂಗಾರಿನಲ್ಲೂ ಬೆಳೆಯಬಹುದು, ಹಿಂಗಾರಿನಲ್ಲೂ ಕೂಡ ಬೆಳೆಯಬಹುದು. ಮಾಮೂಲಿ ಜೋಳ, ಕೆಂಪು ಜೋಳ. ಇದು ಮೇವಿಗಾಗಿ ಸುಮಾರು 12ರಿಂದ 14 ಅಡಿ ಎತ್ತರ ಬೆಳೀತದೆ. ನಾವೇನು ಆಫ್ರಿಕನ್ ಟಾಲ್ ಬೆಳೆಯುವಂತ ಒಂದು 12, ಅದು ಕೂಡ 12ರಿಂದ 14 ಅಡಿ ತನಕ ಬೆಳೀತದೆ. ಅಂತ ಎತ್ತರವಾಗಿ ಬೆಳೆಯುವಂತ ಹೆಚ್ಚು ಎಲೆ ಅಂಶ ಹೊಂದಿರುವಂತ ಒಂದು ಹೊಸ ತಳಿ. ಇದನ್ನ ಕಳೆದ ಬಾರಿ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ವಿ. 12ರಿಂದ 14 ಅಡಿ ಅಂದ್ರೆ ಮನಿಕೊಂಬಿಡೋದಿಲ್ವೇ ಅದು? ಇಲ್ಲ, ಕಾಂಡ ದಪ್ಪ ಇರ್ತದೆ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಹೌದಾ? ಅಂದ್ರೆ ಅಲ್ಲಿವರೆಗೂ ಬೆಳೆಯಕ್ ಬಿಟ್ಟು ಆಮೇಲೆ ಕತ್ತರಿಸ್ಕೋಬೇಕಾ ಮೇವಿಗಾಗಿ? ಕಾಳಿಗಾಗಿ ಬಿಟ್ರೆ ನಿಮ್ಗೆ ಅಷ್ಟು ಆಗುತ್ತೆ. ಹೂವು ಆಡಿದ ನಂತರ ನಾವು ಅದನ್ನ ಕಟಾವು ಮಾಡಬೇಕಾಗ 50% ಹೂವು ಸಮಯದಲ್ಲಿ ಕಟಾವು ಮಾಡ್ಕೊಳ್ತೀವಿ, ಯಾವುದೇ ಒಂದು ಏಕದಳ ಗುಂಪಿಗೆ ಬಂದಂತದ್ದು ಎಲ್ಲ. ಸೊ ಅದರಲ್ಲಿ CNFS ಈ ವಿಶೇಷ ಅಂದ್ರೆ ಸರ್ ನಮ್ಮ ಭಾಗದಲ್ಲಿ ಹೆಚ್ಚು ಹೊಂದಾಣಿಕೆ ಹೊಂದಿರುವಂತ ತಳಿ. ಇವನ್ ರೈತರು ಈಗ ಆಲ್ರೆಡಿ ಅದನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅದು ಕೂಡ ನಿಮಗೆ ಒಂದು ಎಕರೆಗೆ 15ರಿಂದ 18 ಸುಮಾರು ಮುಸ್ಕಿನ್ ಜೋಳದಷ್ಟೇ ಇಳುವರಿ. ಅದು 20-25 ತನಕ ಬಂದ್ರೆ ಇದು 18ರಿಂದ 20 ತನಕನೂ ಕೂಡ ಇಳುವರಿಯನ್ನು ನಾವು ಟನ್ನಷ್ಟು ಹಸಿರು ಮೇವಿನ ಇಳುವರಿ. ಅದೆಲ್ಲ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಅದನ್ನು ಕೂಡ ನಾವು ಈಗ ಕಟಾವು ಮಾಡಿದಾಗ ಅದು ಕಾಂಡ ದಪ್ಪವಾಗಿರ್ತದೆ. ಈ ಒಂದು ಮುಸ್ಕಿನ್ ಜೋಳನು ಕೂಡ ಕಾಂಡ ದಪ್ಪವಾಗಿರೋದ್ರಿಂದ ನಾವು ಚಾಪ್ ಕಟರ್ ಮುಖಾಂತರ ಕಟ್ ಮಾಡಿ ಪೀಸ್ ಮಾಡಿ ಕೊಡೋದ್ರಿಂದ ಅದು ಉತ್ತಮವಾಗಿ ಅದನ್ನ ಹಸುಗಳು ತಿಂತವೆ. ಕತ್ತರಿಸಿ ಕೊಡೋದು ಒಳ್ಳೆಯದು. ಇದಲ್ಲದೆ ನಮ್ಮ ಒಂದು ಭಾಗದಲ್ಲಿ ಇನ್ನೂ ಹೆಚ್ಚು ಪ್ರಚಲಿತವಾಗಿಲ್ಲ, ಆದರೆ ಅತಿ ಉತ್ಕೃಷ್ಟವಾದ ಇನ್ನೊಂದು ಮೇವಿನ ಬೆಳೆ ಅಂದರೆ ಮೇವಿನ ಸಜ್ಜೆ. ಇದನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ರೊಟ್ಟಿಗೋಸ್ಕರ ಜಾಸ್ತಿ ಪ್ರಚಲಿತವಾಗಿದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಅದನ್ನು ರೊಟ್ಟಿಯನ್ನು ಉಪಯೋಗಿಸ್ತಾ ಇರೋದ್ರಿಂದ ಆ ಬೆಳೆ ಹೆಚ್ಚು ಬೆಳೆಯುತ್ತಾ ಇಲ್ಲ. ಆದರೆ ಮೇವಿಗೋಸ್ಕರ ಬೆಳೆಯೋದಾದರೆ ಅದೊಂದು ಉತ್ತಮವಾದ ಒಂದು ಹೆಚ್ಚು ಉತ್ಕೃಷ್ಟ ಇರುತ್ತೆ, ಹೆಚ್ಚು ಪೋಷಕಾಂಶಯುಕ್ತ ಮತ್ತು ಸಾಧಾರಣ ತೇವಾಂಶಗಳಲ್ಲಿ ಬೆಳೆಯುವಂಥದ್ದು. ಹಿಂಗಾರಿನಲ್ಲಿ ಸಾಧಾರಣ ತೇವಾಂಶ. ಮೇವಿನ ಸಜ್ಜೆ, ಮೇವಿನ ಜೋಳ ಮತ್ತು ಮುಸ್ಕಿನ್ ಜೋಳ ಇವೆಲ್ಲವನ್ನು ಹಿಂಗಾರಿನಲ್ಲೂ ಕೂಡ ಬೆಳೆಯಬಹುದು. ಆದರೆ ಮುಸ್ಕಿನ್ ಜೋಳಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತದೆ. ಸುಮಾರು 1 kg ನಾವು ಹಸಿರು ಮೇವನ್ನು ಉತ್ಪಾದನೆ ಮಾಡೋಕ್ಕಾದ್ರೆ ಮುಸ್ಕಿನ್ ಜೋಳಕ್ಕೆ ನಾವು ಸುಮಾರು ಒಂದು 300ರಿಂದ 350 ಲೀಟರ್ ಬೇಕಾಗ್ತದೆ ಮುಸ್ಕಿನ್ ಜೋಳಕ್ಕೆ. ಆದರೆ ಜೋಳಕ್ಕೆ ಒಂದು 200 ಲೀಟರ್, ಅದೇ ಸಜ್ಜೆಗೆ ಒಂದು 150ರಿಂದ 160 ಲೀಟರ್, ಅಂದರೆ ಅರ್ಧಕ್ಕರ್ಧ ನೀರಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ನಮ್ಮ ಭಾಗದಲ್ಲಿ ಎಲ್ಲಿ ಕಡಿಮೆ ಮಳೆ ಬೀಳೋ ಪ್ರದೇಶ, ಕಪ್ಪು ಮಣ್ಣಿನ ಪ್ರದೇಶ, ಅಂಥ ಮಣ್ಣಿನ ಪ್ರದೇಶಗಳಲ್ಲಿ ಇವನ್ ಮಳೆಯಾಶ್ರಿತದಲ್ಲೂ ಹಿಂಗಾರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮೊದಲ ಬೆಳೆಯನ್ನು ಮೇನಲ್ಲಿ ಬಿತ್ತನೆ ಮಾಡಿದಂಥ ಮುಂಗಾರು ಬೆಳೆ ಕಟಾವು ಮಾಡ್ಕೊಂಡು ಹಿಂಗಾರಿನಲ್ಲಿ ಬಿತ್ತನೆ ಮಾಡಿ. ಮೇವಿನ ಸಜ್ಜೆ ಹೇಳಿದ್ರೆ ಅಲ್ವಾ? ಹೌದು ಸರ್. ತಳಿ ಯಾವುದು ಮತ್ತು ಅದರ ಬೇಸಾಯ ವಿಧಾನ ಹೇಗೆ? ಮೇವಿನ ತಳಿಗಳ ಸಜ್ಜೆನಲ್ಲಿ ಸುಮಾರು ನಮ್ಮ ಭಾಗದಲ್ಲಿ ಬಿಡುಗಡೆ ಮಾಡಿರುವಂಥ BF ಬಾಜರ 1, ಗೈಂಟ್ ಬಾಜರ 1 ಅಂತ ಇವೆರಡಿದೆ. ಗೈಂಟ್ ಬಾಜರ ಮತ್ತು BF ಬಾಜರ ಅಂತ ಸರ್. ಈ 2 ತಳಿಗಳನ್ನು ನಾವು ಈ ಒಂದು ಭಾಗದಲ್ಲಿ ಬೆಳೆಯೋದಕ್ಕೆ ನಮ್ಮ BF ಸಂಸ್ಥೆ ಈ ಹುರುಳಿ ಕಾಂಚನಲ್ಲಿರುವಂಥ ಮಹಾರಾಷ್ಟ್ರದ ಹುರುಳಿ ಕಾಂಚನ ಬಿಡುಗಡೆ ಮಾಡಿ ನಮ್ಮ ಭಾಗದಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡಿದ್ದೀವಿ. ಈ ತಳಿಯು ಈ ನಮ್ಮ ಭಾಗಕ್ಕೆ ಸೂಕ್ತವಾಗಿದೆ, ಹೆಚ್ಚು ಇಳುವರಿ ಕೊಡ್ತದೆ. ಇದು ಬೀಜಾವರಿ ಎಷ್ಟಪ್ಪ ಇದರಲ್ಲಿ ಅಂದರೆ ಸಜ್ಜೆ ಬೀಜ ನಮಗೆ 5ರಿಂದ 6 kg ಅಷ್ಟು ಬೀಜ ಸಾಕಾಗ್ತದೆ. ಸಣ್ಣ ಪ್ರಮಾಣ ಬೀಜ ಇರೋದ್ರಿಂದ ಮೇವಿಗಾಗಿ 5ರಿಂದ 6 kg ಬೀಜ ಸಾಕಾಗ್ತದೆ. ಇದನ್ನು ಬಿತ್ತನೆ ಮಾಡೋದಕ್ಕೆ 1 ಅಡಿ ಸಾಲಿನಲ್ಲಿ ನಾವು ಇದು ಕಂಟಿನ್ಯೂಸ್ ಬಿತ್ತನೆ ಮಾಡುವಂಥದ್ದು. ಇವುಗಳಲ್ಲಿ ಬರುವಂಥ ರೋಗ ಅಥವಾ ಕೀಟ ಬಾಧೆಗಳು ಹೆಚ್ಚಿನ ಭಾಗ ಮುಸ್ಕಿನ ಜೋಳದಲ್ಲಿ ಬೂಜು ರೋಗ ಅಂತ ಬರ್ತದೆ. ಅಂತ ಅದಕ್ಕೆ ಬೀಜೋಪಚಾರ ನಾವು ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಜೋಳದಲ್ಲಿ ಮತ್ತು ಸಜ್ಜೆಯಲ್ಲಿ ಯಾವುದೇ ರೋಗಗಳ ಬಾಧೆ ಕಡಿಮೆ ನಮ್ಮಲ್ಲಿ. ಬೇರೆ ಬೇರೆ ಬೆಳೆಗಳು ಇನ್ಯಾವಿದಾವೆ? ಇವುಗಳಲ್ಲದೆ ನಮ್ಮಲ್ಲಿ ಬೆಳೆಯುತ್ತಾ ಇರುವಂಥ ಹಲವಾರು, ಈಗ ನಾವು ಚಳಿಗಾಲದಲ್ಲಿ ಬೆಳೆಯೋದಕ್ಕೆ ಈಗ ಸೆಪ್ಟೆಂಬರ್ ನಂತರನೂ ಕೂಡ ಬಿತ್ತನೆ ಮಾಡ್ತಾರೆ. ಅದರಲ್ಲಿ ಹುರುಳಿ ನಮ್ಮಲ್ಲಿ ತಡವಾದ ಮುಂಗಾರು ಅಥವಾ ಹಿಂಗಾರಿನ ಮೊದಲ ಹಂತದಲ್ಲಿ ನಾವು ಬೆಳ್ಕೊಬೋದು. ಹುರುಳಿ ಚೆನ್ನಾಗಿ ಬರ್ತದೆ. ಹುರುಳಿ ಅಲ್ಲದೆ ಇವತ್ತು ಮೇವಿನ ಅವರೇ ಕೂಡ ಇವತ್ತು ಚಳಿಗಾಲದಲ್ಲಿ ತಡ್ಕೊಂಡು ಬೆಳೆಯುವಂಥ ಒಂದು ಗುಣ ಹೊಂದಿರುವಂಥ ಬೆಳೆ. ಅದನ್ನು ನಾವು ಹೊಸ ತಳಿಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡು ಈಗ ಗುರುತಿಸಿದ್ದೀವಿ. ನಮ್ಮ ಮೇವಿನ ಅಲಸಂದೆ ಅಷ್ಟೇ ಉತ್ತಮವಾಗಿ ಬೆಳೆಯುವಂಥ, ಆದರೆ ಮೇವಿನ ಅಲಸಂದೆ ಚಳಿಗಾಲದಲ್ಲಿ ಬೆಳೆಯೋದಿಲ್ಲ. ಅದರ ಬೆಳವಣಿಗೆ ಭಾಳ ಕುಂಠಿತವಾಗುತ್ತದೆ, ಚಳಿಯನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಮೇವಿನ ಅಲಸಂದೆ ಇರ್ಬೋದು ಅಥವಾ ಬೇರೆ ನಾವು ಯಾವುದೇ ಮುಂಗಾರು ದ್ವಿದಳ ಸೇರಿಸ್ಕೊಂಡ್ರೆ. ಆದರೆ ದ್ವಿದಳ ಗುಂಪಿನಲ್ಲಿ ಚಳಿಯನ್ನು ತಡ್ಕೊಳ್ಳೋದು ಫೆಬ್ರವರಿ ಮಾರ್ಚ್ ತನಕನೂ ನಮಗೆ ಮೇವಿನ ಇಳುವರಿ ಕೊಡುವಂಥ ತಳಿಗಳನ್ನು ಮೇವಿನ ಅವರೇನಲ್ಲಿ ಸಿಗ್ತಾ ಇದ್ದಾವೆ ಇವತ್ತು. ಅವು ನಮ್ಮ ಸ್ಥಳೀಯ ತಳಿಗಳಿಂದನೇ ನಾವು ಆಯ್ಕೆ ಮಾಡಿ ಅದನ್ನು ನಾವು ಇವತ್ತು ಬಿಡುಗಡೆಗೆ ಸಿದ್ಧಗೊಳಿಸಿದ್ದೀವಿ. ಅದು ಕೂಡ ನಮ್ಮ ಮಂಡ್ಯದ ವಿಸಿ ಫಾರಂ ಕೃಷಿ ಮೇಳದ ಒಂದು ಆಕರ್ಷಣೀಯವಾಗಿರ್ತದೆ. ಮೇವಿನ ಅವರೇ
ಇದಲ್ಲದೆ ವೆಲ್ವೆಟ್ ಬೀನ್ ಅಂತ ಒಂದು, ಅದು ಮಾಕೂನ ಅಂತ ಹೇಳ್ತೀವಿ. ವೆಲ್ವೆಟ್ ಬೀನು, ನಸ್ಕುನಿ ಕಾಯಿ ಅಂತ ಹೇಳ್ತೀವಿ, ನಸ್ಕುನಿ. ಇದನ್ನು ಕೂಡ ನಾವು, ಇದು ಬಹುವಾರ್ಷಿಕ, ಯಾವ ವರ್ಷದ ಎಲ್ಲ ಕಾಲದಲ್ಲೂ ನಾವು ಬೆಳ್ಕೊಬೋದು. ಅದು ಹಿಂಗಾರು ಮುಂಗಾರು ಅನ್ನೋ ಯಾವುದೇ ಒಂದು ಈ ವ್ಯತ್ಯಾಸ ಇಲ್ಲ ಇದಕ್ಕೆ. ಅತಿ ಕಂಟಿನ್ಯೂಸ್ ಆಗಿ ಇದನ್ನು ಹೆಚ್ಚು ಬೆಳೀತಾ ಇರ್ತದೆ. ಹಂಬಾಗಿ ಬೆಳೆಯುವಂಥ ಒಂದು ಇದಿರೋದ್ರಿಂದ ಇದು ಮರಗಳಿಗೆ, ಬೇಲಿಗಳಿಗೆ ಹಬ್ಕೊಳ್ಳುವಂಥ ಒಂದು ಅವಕಾಶ ಇರ್ತದೆ. ಅಂಥ ಒಂದು ಹಬ್ಬು ಬೆಳೆ ಆಗಿರೋದ್ರಿಂದ ನಾವು ಹೆಚ್ಚು ಹಸಿರು ಮೇವಿನ ಇಳುವರಿಯನ್ನು ನಾವು ಇದು ಕಂಟಿನ್ಯೂಸ್ ಆಗಿ ತಗೊಬೋದು. ತಿನ್ನೋ ಭಾಗ ಯಾವುದು ಸರ್ ಇದರಲ್ಲಿ? ಎಲೆಗಳು ಮಾತ್ರ ಇದರಲ್ಲಿ ತಿನ್ನೋದಕ್ಕೆ ಉಪಯೋಗಿಸ್ತೀವಿ. ಕಾಳುಗಳು ಅದು ಸ್ವಲ್ಪ ಔಷಧಿ ಗುಣ ಇರೋದ್ರಿಂದ ಮತ್ತೆ ಹಾನಿಕಾರಕ ಅಂಶ ಇರೋದ್ರಿಂದ ಬೀಜವನ್ನು ಬಳಸಬಾರ್ದು. ಮೇವನ್ನು ಮಾತ್ರ ಹಸುಗೆ ಹಾಕ್ಬೋದು. ಈ ರಬ್ಬರ್ ತೋಟಗಳಲ್ಲಿ, ಮಾವಿನ ತೋಟಗಳಲ್ಲಿ ನೆಲವನ್ನು ಆವರಿಸಿಕೊಳ್ಳಲು ಇದನ್ನು ಹೆಚ್ಚಾಗಿ ಬೆಳೀತಿದ್ದಾರೆ. ಮಲೆನಾಡು ಪ್ರದೇಶ ಮಲ್ಚಿಗೆ ಬೆಳೀತಾರೆ. ಸೊ ಇವಿಷ್ಟು ನಮ್ಮ ಒಂದು ಹಿಂಗಾರಿಗೆ ಸೂಕ್ತವಾಗಿರುವಂತ ಬೆಳೆಗಳು ಮತ್ತೆ ಅಲ್ಲಿರುವಂತ ತಳಿಗಳು. ಇನ್ನು ಮುಂದೆ ನಮ್ಮ ಕೃಷಿ ಮೇಳದ ವಿಶೇಷವಾಗಿ ಈ ಸಾರಿ ಅತಿ ಹೆಚ್ಚು ತಳಿಗಳು ಮತ್ತು ಬೇಸಾಯ ಕ್ರಮಗಳನ್ನು ಮತ್ತು ವಿವಿಧ ಬೆಳೆ ಪದ್ಧತಿಗಳನ್ನು, ತಳಿಗಳ ಜೊತೆಗೆ ವಿವಿಧ ಬೆಳೆ ಪದ್ಧತಿಗಳಲ್ಲಿ ಬೆಳೆಯಬಹುದಂಥ ಬೇಸಾಯ ಕ್ರಮಗಳನ್ನು ಕೂಡ ನಾವು ಈ ಸಲ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ವಿಸಿ ಫಾರಂ ಕೃಷಿ ಮೇಳ ಯಾವಾಗ ನಡೀತಾ ಇದೆ ಹೇಳಿ? ಇದು ನವೆಂಬರ್ 26 ಮತ್ತು 27 ಮಂಗಳವಾರ ಮತ್ತು ಬುಧವಾರ 2 ದಿನಗಳಲ್ಲಿ ಇದನ್ನ ನಾವು ವಿಶೇಷತೆಗಳು ಹೇಳ್ತಾ ಹೋಗಿ. ವಿಶೇಷತೆಗಳಲ್ಲಿ ಮುಖ್ಯವಾಗಿ ಮೇವಿನ ಬೆಳೆಗಳ ಬಗ್ಗೆ ಫಸ್ಟ್ ಹೇಳ್ಬಿಡಿ. ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಅಲ್ಲಿ ನಾವು ಈ ಸಾರಿ ಹಾಕೊಳ್ತಾ ಇರುವಂತಹ ತಳಿಗಳು, ಅದರಲ್ಲಿ ಈಗ ಮೇವಿನ ಹಲಸಂದಲ್ಲಿ ಹೊಸ ತಳಿ MFC 18-10 ಅಂತ ಹೊಸ ತಳಿ, ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ಇದರ ಒಂದು ಪ್ರದರ್ಶನಕ್ಕೆ ಹಿಂದೆ ಬಿಡುಗಡೆ ಮಾಡಿದಂತೆ 09-3, 09-1 ಮತ್ತು 08-14 ಇವುಗಳ ಜೊತೆಗೆ ಈ ಒಂದು 18-10 ತಳಿ ಹೊಸ ತಳಿಯಾಗಿ ಇವತ್ತು ನಮ್ಮ ಕೃಷಿ ಮೇಳದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಆ ಎಲ್ಲ ಹಿಂದೆ ಬಿಡುಗಡೆ ಮಾಡಿದ ತಳಿಗಿಂತ ಅತಿ ಹೆಚ್ಚು ಇಳುವರಿ ಕೊಡುವಂಥ ಮತ್ತು ಬಹುರೋಗಗಳಿಗೆ ನಿರೋಧಕತೆಯನ್ನು ಹೊಂದಿರುವಂಥ ಗುಣ ಒಂದು ಈ ತಳಿಯಲ್ಲಿ ನಾವು ಕಾಣ್ತೀವಿ. ಇದು ಈ ವರ್ಷದ ವಿಶೇಷತೆ. ಇದರ ಜೊತೆಗೆ ನಮ್ಮ ಒಂದು ಮೇವಿನ ಪ್ರದರ್ಶನಕ್ಕೆ ಒಂದು ಶಾಶ್ವತ ಪ್ರದರ್ಶನ ಒಂದು ತಾಕು ಇದೆ. ಅದು ಸುಮಾರು 70 ವಿವಿಧ ತಳಿಗಳನ್ನ, ನೇಪೇರ್ ಹುಲ್ಲುನಲ್ಲಿ 12 ತಳಿಗಳು, ಅಂಜನ್ ಹುಲ್ಲುಗಳಲ್ಲಿ 10 ಹೊಸ ತಳಿಗಳು, 10 ಅಂಜನ್ ಹುಲ್ಲುಗಳಲ್ಲಿ. ಅದೇ ರೀತಿ ಮೇವಿನ ಕ್ಯಾಕ್ಟಸ್, ಮುಳ್ಳಿಲ್ಲದ ಕ್ಯಾಕ್ಟಸ್ ಅಂತ ಏನಿದೆ ಅದು ಕೂಡ ಪ್ರದರ್ಶನ ಮಾಡ್ತದೆ. ಅದಲ್ಲದೆ ಕಾಡು ಸಂತತಿಗಳಾದ ಟಿಯೋಸಿಂಡೆ ಮತ್ತು ಟ್ರಿಪ್ಸಾಕಮ್ ಅಂತ ಇವೆರಡು ಕಾಡು ಮುಸ್ಕಿನ ಜೋಳದ ತಳಿಗಳು. ಅದು ಮೇವಿಗೆ ಅತಿ ಉತ್ಕೃಷ್ಟವಾದ ಮೇವನ್ನು ಕೊಡ್ತವೆ ಮತ್ತು ಕವಲುಗಳ ಜೊತೆ ಇರೋದ್ರಿಂದ ಅದು ಬಹು ಕಟಾವಾಗಿ ನಾವು ಅದನ್ನು ಉಪಯೋಗಿಸ್ಬೋದು. ಈ ಆಕರ್ಷಣೀಯವಾಗಿ ನಾವು ಈ ಸರಿ ಕೃಷಿ ಮೇಳದಲ್ಲಿ ಅದನ್ನು ಕಲರ್ ಮೈಸ್ ಅಂತಾರಲ್ಲ, ಕಲರ್ ಮೈಸ್ ಅಲ್ಲ, ಇದು ಟಿಲ್ಲರ್ ಮೈಸ್ ಅಂತ. ಅಂದ್ರೆ ಮುಸ್ಕಿನ ಜೋಳದ ಒಂದೇ ಒಂದು ಬರ್ತದೆ ಕಾಂಡ, ಮಾಮೂಲಿ ಮುಸ್ಕಿನ್. ಇದರಲ್ಲಿ ಬಹು ಕಾಂಡಗಳು ಬರ್ತವೆ. ಎಷ್ಟು ಬರ್ಬೋದು? ಒಂದು 12-15 ಕಾಂಡಗಳು. ಹಾಗಾಗಿ ಇದು ರೈತರಿಗೆ ಬಹಳ ಕೇಳ್ತಿದ್ದಾರೆ. ಅದರದ ಬೀಜೋತ್ಪಾದನೆ ಮತ್ತು ಉಳಿದಂತ ತಾಂತ್ರಿಕತೆಗಳನ್ನ ನಾವು ಅದನ್ನ ಸರಿದೂಗಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಬಿಡುಗಡೆ ಮಾಡ್ತೀವಿ. ಇದು ಈ ಒಂದು ಮೇವಿನ ಬೆಳೆಗಳಲ್ಲಿ ವಿಶೇಷವಾಗಿರುವಂತ. ಉಳಿದಂತೆ ವಿವಿಧ ಬೆಳೆ ಪದ್ಧತಿಗಳಲ್ಲಿ ಮುಸ್ಕಿನ ಜೋಳ ಬೆಳೆಯುವಂತದ್ದು ಅಂತರ ಬೆಳೆಯಾಗಿ ಸದೃಢ ಕೃಷಿ, ಸಸ್ಟೈನಬಲ್ ಕೃಷಿ ಅಂತ ಏನು ಹೇಳ್ತೀವಿ, ಆ ಒಂದು ಕೃಷಿಗೆ ಅನುಕೂಲ ಆಗುವಂತ ಹೆಚ್ಚು ಪೋಷಕಾಂಶಗಳನ್ನ ಉಪಯೋಗಿಸ್ಕೊಳ್ಳುವಂಥ ಪದ್ಧತಿಗಳು. ಅಂದರೆ ಮಣ್ಣಿನ ಒಂದು ಸುಸ್ಥಿರ ಒಂದು ಕೃಷಿನಲ್ಲಿ ಇವು ಬಹಳ ಮುಖ್ಯವಾಗ್ತದೆ. ಅಂತರ ಬೆಳೆಯಲ್ಲಿ ಮೇವು ಮುಸ್ಕಿನ ಜೋಳ ಜೊತೆ ಬೆಳೆಯುವಂಥ ಅಲಸಂದೆ ಇರ್ಬೋದು, ಅವರೆ ಇರ್ಬೋದು, ಉದ್ದು ಮತ್ತು ಹೆಸರು, ಸೋಯಾಬೀನ್, ಸೋಯಾ ಅವರೆಯನ್ನು ಕೂಡ ನಾವು ಇವತ್ತು ಮುಸ್ಕಿನ ಜೋಳದ ಅಂತರ ಬೆಳೆಯಾಗಿ ಬೆಳೆಯುವಂಥದ್ದು. ಕಬ್ಬಿನಲ್ಲಿ ಕೂಡ ಅಂತರ ಬೆಳೆಯಾಗಿ ಬೆಳೆಯುವಂಥ ದ್ವಿದಳ ಬೆಳೆಗಳು. ಆದರೆ ಮತ್ತೆ ವಿವಿಧ ಸುಧಾರಿತ ತಳಿಗಳನ್ನು ದ್ವಿದಳ ಬೆಳೆಗಳಲ್ಲಿ, ಭತ್ತದಲ್ಲಿ, ರಾಗಿಯಲ್ಲಿ ಹಾಗೂ ಮುಸ್ಕಿನ ಜೋಳದಲ್ಲಿ ಮತ್ತು ಜೋಳದಲ್ಲಿ ಮತ್ತು ಅದೇ ರೀತಿ ಹತ್ತಿ ಮತ್ತು ಕ್ಯಾಸ್ಟ್ ಅರಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನು ನಾವು ಈ ಸಾರಿ ವಿಶೇಷವಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈಗ ನೀವೇ ಹೇಳಿದ್ರೆ ತೋಕೆ ಗೋಧಿ ಇದೆ ಅಂತ ಹೇಳಿ, ಕುದುರೆ ಮಸಾಲೆ ಇದೆ ಅಂತ ಹೇಳಿ, ಅವು ಕೂಡ ನಾವು ಬೇರೆ ಬೇರೆ ಅವೆಲ್ಲ ಮೇವಿನ ಬೆಳೆಗಳನ್ನು ಕೂಡ ನಿಮ್ಮ ಮೇವಿನ ತಾಕಿನಲ್ಲಿ ನೋಡಬಹುದು. ಮೇವಿನ ಒಂದು ತಾಕು ಒಂದು ರಾಷ್ಟ್ರ ಮಟ್ಟದಲ್ಲಿ ಮೊದಲ ಸ್ಥಾನ ಗಳಿಸಿರುವಂತ ತಾಕು ನೋಡಿದ್ರ. ಇಡೀ ದೇಶಗಳಲ್ಲಿ ಸುಮಾರು 58 ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರದರ್ಶನಗೊಂಡಿರುವಂತಹ ಎಲ್ಲಾ ತಾಕುಗಳನ್ನು ಮೌಲ್ಯಮಾಪನ ಮಾಡಿ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದನ್ನು ಹಾಕಿರ್ತೀರಾ ನೀವು ಕೃಷಿ ಮೇಳದಲ್ಲಿ? ಖಂಡಿತ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ ಇದಕ್ಕೆ. ಹೌದು, ಖಂಡಿತ. ಅದನ್ನು ವಿಶೇಷ ಆಕರ್ಷಕವಾಗಿ ಅದು ವರ್ಷ ಪೂರ್ತಿ ಇರುತ್ತೆ. ಆದ್ರೆ ಕೃಷಿ ಮೇಳದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಸ್ಟಾರ್ ಅಟ್ರಾಕ್ಷನ್ ಅಂತ ಏನ್ ಹೇಳ್ತೀವಿ, ಅದೊಂದು ಸ್ಟಾರ್ ಅಟ್ರಾಕ್ಷನ್ ಆಗುತ್ತೆ. ಹಾಗೆ ನೀವು ಬಿತ್ತನೆನೂ ಕೂಡ ಅಲ್ಲಿಂದಲೇ ಕೊಡ್ತೀರಿ ಅಂತ? ಈಗ ಬಿತ್ತನೆ ಮಾರಾಟಕ್ಕೆ ಲಭ್ಯ ಇರುವಂತಹ ತಳಿಗಳ ಬಿತ್ತನೆ ಬೀಜವನ್ನು ಕೂಡ ನಾವು ಮಾರಾಟಕ್ಕೆ ಅದರ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ. ಯಾವ್ಯಾವ್ದು ಸಿಗಬಹುದು? ಈಗ ಮುಸ್ಕಿನ ಜೋಳದಲ್ಲಿ ಹೈಬ್ರಿಡ್ಗಳ ಒಂದು ಲಭ್ಯತೆ ಇದೆ. ಮೇವಿನ ಅಲಸಂದಿನಲ್ಲಿ 3 ತಳಿಗಳ ಒಂದು ಬೀಜ ಲಭ್ಯತೆ ಇದೆ. ಅದು ಬಿಟ್ರೆ ಉಳಿದಂತ ಬೀಜಗಳನ್ನು ನಾವು ಬೇರೆ ತಂದು ಮಾರಾಟ ಮಾಡುವಂತ ಒಂದು
ನಮ್ಮದೇ ಒಂದು ಕೃಷಿ ವಿಶ್ವವಿದ್ಯಾಲಯದ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂಥ ಸಂಸ್ಥೆಗಳ ಮುಖಾಂತರ ನಾವು ಎಲ್ಲ ಮೇವಿನ ಬೆಳೆಗಳ ಬೀಜವನ್ನು ಮಾರಾಟಕ್ಕೆ ನಾವು ದೊರಕಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಮಹದೇವ್ ಅವರೇ, ನಮ್ಮಲ್ಲಿ ಮುಂಗಾರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಾರೆ. ಹೌದು. ಒಂದು ಪದ್ಧತಿ ಹೇಗಿದೆ ಅಂತಂದರೆ, ಭತ್ತವನ್ನು ಕಟಾವು ಮಾಡೋದಕ್ಕಿಂತ ಮುಂಚಿತವಾಗೇ ಹಸಿರು ಎಲೆ ಗೊಬ್ಬರವನ್ನು ಬೇಸಿಗೆಗೆ ಬಿತ್ತನೆ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಅಂದರೆ ತೇವ ಇರುವಾಗಲೇ ಈ ಬೀಜವನ್ನು ಎರಚಿ ಅವು ಕಟಾವು ಮಾಡೋ ಅಷ್ಟೊತ್ತಿಗಾಗಲೇ ಮೊಳಕೆ ಹೊಡೆದ್ಬಿಟ್ಟಿರ್ತವೆ. ಹೌದು. ಆ ತರಹ ಭತ್ತದ ಏನು ಜಮೀನುಗಳಲ್ಲಿರುವಂತಹ ತೇವಾಂಶವನ್ನು ಬಳಕೆ ಮಾಡಿಕೊಂಡು ಮೇವನ್ನೇನಾದರೂ ಬೆಳ್ಕೋಬೋದಾ ರೈತರು? ಖಂಡಿತ. ಆ ರೀತಿ ಬೆಳೆಯುವಂಥ ಜೋಳಕ್ಕೆ ಬಂದಾಗ ನಮಗೆ ಅತಿ ಮುಖ್ಯವಾಗಿ ಬೇಲಿ ಮೆಂತ್ಯ ಅಂತ ಬೀಜ ಬರ್ತದೆ. ಬೇಲಿ ಮೆಂತ್ಯ ಬಹು ಕಟಾವು ಆಕ್ಚುಲಿ ಅದನ್ನು, ಅಥವಾ ನಮ್ಮಲ್ಲಿ ಕೊಡುವಂಥ ಈ ಹಸಿರೆಲೆ ಗೊಬ್ಬರಕ್ಕೆ ಉಪಯೋಗಿಸುವಂಥ ಸ್ಟೈಲೋಜಾ ಅಂತಸ್ ಅಂತ ಬರ್ತದೆ, ಅದನ್ನು ನಾವು ಕೂಡ ಬೆಳ್ಕೋಬಹುದು ಆ ಒಂದು ನೀರಲ್ಲಿ. ಅಂದರೆ ಅದು ಬಹು ಕಟಾವು ಇದ್ರೂ ನಾವು ಬರೋ ತನಕ ಮಾಡಿ ಮತ್ತು ಅವುಗಳ ಬೇರುಗಳಲ್ಲಿ ಗಂಟಿನಲ್ಲಿ ಸಾರಜನಕವನ್ನು ಹಿಡಿಯುವಂಥ ಗುಣ ಇರೋದ್ರಿಂದ ಅದನ್ನು ನೇರವಾಗಿ ನಾವು ಅವು ಬಿತ್ತನೆಗೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಈಗ ಅಲಸಂದೆ ಇವೆಲ್ಲ ಬಿತ್ತನೆ ನಾವು ದಪ್ಪ ಕಾಳಿಂದ ಇರೋದ್ರಿಂದ ಬಿತ್ತನೆ ಸರಿಯಾಗಿ ಕೂರಲ್ಲ. ಅದನ್ನು ಈ ಸಣ್ಣ ಕಾಳಿನ ತಳಿಗಳು ಈ ಒಂದು ಏನು ನಾವು ಹೇಳಿದ್ನೆ ಅವನ್ನು, ಅದು ಬೇಲಿ ಮೆಂತ್ಯ ಇರ್ಬೋದು ಅಥವಾ ಸ್ಟೈಲೋಜಾ ಅಂತ ತಳಿ ಇರ್ಬೋದು, ಅಂಥವು ಬೇಗ ಮೊಳಕೆ ಬಂದುಬಿಡ್ತವೆ. ಮತ್ತು ಉರುಳಿ ಕೂಡ ಇವತ್ತು ಮೇವಿನಲ್ಲಿ ಉರುಳಿ, ಅದೇ ರೀತಿ ನಮ್ಮಲ್ಲಿ ಸಸ್ಬೇನಿ ಅಥವಾ ನಮ್ಮ ಸಣಬು ಅಪ್ಸಣಬು ಅಂತ ಹೇಳ್ತೀವಿ, ಅವು ಕೂಡ ನಾವು ಹಸಿರು ಮೇವಾಗಿ ಉಪಯೋಗಿಸ್ಕೋಬೋದು. ಜೊತೆಗೆ ಅದು ಬೇರಿನಲ್ಲಿ ಗಂಟಿನಲ್ಲಿ ಸಾರಜನಕವನ್ನು ಹಿಡಿದುಂಟ ಗುಣ ಇರೋದ್ರಿಂದ ಗದ್ದೆ ಭೂಮಿಗಳಲ್ಲಿ ಹೆಚ್ಚು ಸಾರಜನಕ ಭತ್ತವನ್ನು ಉಪಯೋಗಿಸ್ಕೊಂಡಿರ್ತದೆ. ಸಾರಜನಕದ ಕೊರತೆ ಯಾವಾಗಲೂ ಎದ್ದು ಕಾಣ್ತದೆ. ಅಂಥ ಕೊರತೆಯನ್ನು ನಾವು ಈ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ನೀಗಿಸ್ಬೋದು. ಮತ್ತು ಭತ್ತ ಕಟಾವಿನ ನಂತರ ಹಸಿರು ಮೇವಿನ ಕೊರತೆ ಜಾಸ್ತಿ ಆಗಿರ್ತದೆ. ಅಂಥ ಕೊರತೆಯನ್ನು ಕೂಡ ನಾವು ಈ ಭತ್ತ ಕಟಾವಿನ ನಂತರ ಅಥವಾ ಕಬ್ಬು ಕಟಾವು ಮಾಡಿದಾಗ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಬ್ಬು ಕಟಾವು ಮಾಡ್ತಾರೆ. ಇವಾಗ ನಾವು 5 ಅಡಿ ಅಂತರದಲ್ಲಿ ಕಬ್ಬು ಬೆಳೆದೇ ಇರುವಂಥ ಪ್ರದೇಶಗಳಲ್ಲಿ ಆ ಮಧ್ಯ ಜಾಗದಲ್ಲಿ ಇವತ್ತು ಓಟ್ಸ್ ಅಥವಾ ನಾವೇನು ಹೇಳಿದೆ ಅದನ್ನು ಕೂಡ ಬೆಳೀಬೋದು. ಮತ್ತು ಮೆಂತ್ಯ, ವೇಲಿ ಮೆಂತ್ಯ ಕೂಡ ನಾವು ಬೆಳೆಯಬಹುದು ಆ ಮಧ್ಯ ಭಾಗದಲ್ಲಿ. ಸ್ಟೈಲೋಜಾ ಅಂತ ಇವಿಷ್ಟು ಏನಿದೆ ಇದನ್ನ ಇರುವಂಥ ತೇವಾಂಶವನ್ನು ಉಪಯೋಗಿಸಿ ಬೆಳೆಯುವಂಥ ಗುಣ ಹೊಂದಿರುವಂಥ ಈ ತಳಿಗಳು, ಈ ಬೆಳೆಗಳನ್ನು ನಾವು ಬೆಳೀಬಹುದು. ಅಂದರೆ ಮುಂದಿನ ದಿನದಲ್ಲಿ ಮೇವಿಗೆ ಕೊರತೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಏನಾದ್ರು ಇದ್ರೆ ಈಗಲಿಂದಲೇ ಹಿಂಗಾರಿನಲ್ಲಿ ಮೇವನ್ನ ಬೆಳ್ಕೊಳ್ಳಿ ಅನ್ನೋದು ನಿಮ್ಮ ಉದ್ದೇಶ ಅಲ್ವಾ? ಹೌದು ಹೌದು, ಖಂಡಿತ. ಇದನ್ನ ಲಭ್ಯವಿರುವ ತೇವಾಂಶವನ್ನು ಉಪಯೋಗಿಸಿಕೊಂಡು ಬೆಳೆಯುವಂತ ಬೆಳೆಗಳು ಇವು, ಸಾಧಾರಣ ಬೆಳೆಗಳು. ಇವುಗಳನ್ನ ನಾವು ಬೆಳ್ಕೊಳ್ಳೋದ್ರಿಂದ ಖಂಡಿತ ಅದು ರೈತರಿಗೆ ಹೆಚ್ಚಿನ ಒಂದು ಆದಾಯ ಆಗ್ತದೆ. ಅಲ್ಲ, ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಇದೀವಿ, ಎಲ್ಲಿವರೆಗೂ ಬಿತ್ತನೆ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಈ ಚಳಿಗಾಲದ ಬೆಳೆಗಳನ್ನ ನವೆಂಬರ್ ತಿಂಗಳು ಪೂರ್ಣ ಪ್ರಮಾಣದಲ್ಲಿ ನವೆಂಬರ್ ಅಂತ್ಯದ ಒಳಗೆ ಮಾಡಿ, ಆಮೇಲೆ ಬರುವಂತ ಕಡಿಮೆ ಚಳಿ ಬರೋದ್ರಿಂದ ನೆಕ್ಸ್ಟ್ ಡಿಸೆಂಬರ್, ಜನವರಿ, ಫೆಬ್ರವರಿ, ಡಿಸೆಂಬರ್ ತಿಂಗಳಲ್ಲೂ ಬಿತ್ತನೆ ಮಾಡಬಹುದು. ಬಟ್ ನಮಗೆ ಸಿಗುವಂತ ಅವಧಿ ಕಡಿಮೆ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ಆದಷ್ಟು ನವೆಂಬರ್ ಮೊದಲೇ ವಾರದಿಂದ ಪ್ರಾರಂಭ ಮಾಡಿ ನವೆಂಬರ್ ಕೊನೆಯಲ್ಲಿ ಅದನ್ನು ಮುಗಿಸಿದ್ರೆ ಆ ಒಂದು ಭಾಗದಲ್ಲಿ ಹೆಚ್ಚು ಇಳುವರಿ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ಮೇವಲ್ಲದೆ ನಿಮ್ಮ ವಿಸಿ ಫಾರ್ಮ್ ಕೃಷಿ ಮೇಳದ ಬೇರೆ ಆಕರ್ಷಣೆಗಳೇನು ಈ ಸಾರಿ? ವಿಶೇಷವಾಗಿ ನಾವು ಹಲವಾರು ಯಂತ್ರೋಪಕರಣಗಳನ್ನ, ಅದು ಒಣ ಬೇಸಾಯ ಯಂತ್ರೋಪಕರಣ, ಕೂರಿಗೆ ಬಿತ್ತನೆ ಮಾಡುವಂಥ ರಾಗಿ ಬಿತ್ತನೆ, ದ್ವಿದಳ ಧಾನ್ಯಗಳ ಬಿತ್ತನೆ, ಕಬ್ಬು ಬಿತ್ತನೆ ಯಂತ್ರಗಳು, ಮುಸ್ಕಿನ ಜೋಳ ಬಿತ್ತನೆ ಯಂತ್ರಗಳು, ಎಲ್ಲವನ್ನು ಯಾಂತ್ರಿಕತೆ ಮುಖಾಂತರ ತೋರಿಸುವಂಥದ್ದನ್ನು ವಿಶೇಷವಾಗಿ ಈ ಸಾರಿ ನಾವು ಬೆಳೆಗಳ ಆಧಾರಿತ ಯಾಂತ್ರಿಕತೆಯನ್ನು ನಾವು ಈ ಸಾರಿ ತೋರಿಸ್ತಾ ಇದ್ದೀವಿ. ನೀವು ದ್ವಿದಳ ಧಾನ್ಯದ ವಿಭಾಗದಲ್ಲೂ ಕೆಲಸ ಮಾಡ್ತೀರಿ ಡಾಕ್ಟ್ರೆ? ಹೌದು ಸರ್. ದ್ವಿದಳ ಧಾನ್ಯದ ಬಗ್ಗೆ ಒಂದಷ್ಟು ಹೇಳಿ. ಈ ಸಾರಿ ದ್ವಿದಳ ಧಾನ್ಯಗಳು ಪ್ರತಿ ವರ್ಷ ನಾವು ಕೊಟ್ಟಾಗ ಈ ಸಾರಿನೂ ಕೂಡ ಕಾಳಿನ ಅಲಸಂದೆನಲ್ಲಿ ಹೊಸ ತಳಿ ಇವತ್ತು KBC 12 ಅಂತ ಈ ವರ್ಷ ಬಿಡುಗಡೆಗೊಂಡಿರುವಂತ ಹೊಸ ತಳಿ, ಬಹು ಎಲೆ ರೋಗಗಳಿಗೆ ನಿರೋಧಕತೆ ಹೊಂದಿರುವಂತದ್ದು KBC 12 ಅಂತ. ಅದ್ರ ಜೊತೆಗೆ ಈ ಒಂದು ನೇಪಿಯರ್ ಹುಲ್ಲಿನಲ್ಲಿ ಈ ವರ್ಷ ಬಿಡುಗಡೆಗೊಂಡಿರುವಂತ PBN 342 342 PBN 342 ಇದು ಹೊಸ ನೇಪಿಯರ್ ಹುಲ್ಲಿನ ಹೆಚ್ಚು ಹುಲ್ಲಿನಾಂಶ, ಹೆಚ್ಚು ಎಲೆಯಂಶ ಇರುವಂಥ ಮತ್ತು ಪೋಷಕಾಂಶ ಯುಕ್ತ ಒಂದು ನೇಪಿಯರ್ ಹುಲ್ಲಿನ ಹೈಬ್ರಿಡ್ ತಳಿ ಈ ಸಾರಿ ಆಕರ್ಷಣೀಯವಾಗಿ ಮತ್ತು ಬಿಡುಗಡೆ ಆಗಿರೋದ್ರಿಂದ ಅದನ್ನು ನಾವು ವಿಶೇಷವಾಗಿ ತೋರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ನೇನೇನು ದ್ವಿದಳ ಧಾನ್ಯದ ಬೆಳೆಗಳನ್ನು ನೋಡಕ್ಕೆ ಸಿಗುತ್ತೆ ಅಲ್ಲಿ? HA3 ಸೀರೀಸ್ನಲ್ಲಿ ಇವತ್ತು ಹೆಬ್ಬಾಳ ಅವರೇ 5 ಹೊಸ ತಳಿಯನ್ನು ನಾವೀಗ ಪರಿಚಯ ಮಾಡಿಸಿದ್ದೀವಿ. ಹೆಸರು, ಉದ್ದು, ಅಲಸಂದೆ ಅವುಗಳ ಜೊತೆಗೆ ಈ ಒಂದು ಸಿರಿಧಾನ್ಯಗಳು ಮತ್ತೆ ಅದ್ರ ಜೊತೆಗೆ ಈ ಹೊಸ ಬೆಳೆಗಳಲ್ಲಿ 2 ಬೆಳೆಗಳನ್ನು ನಾವು ಬಾಂಬಾರ ಗ್ರೌಂಡ್ನಟ್ ಅಂತ ಹೇಳ್ತೀವಿ. ಬಾಂಬಾರ ಗ್ರೌಂಡ್ನಟ್ ಅಂದ್ರೆ ಇದು ಕಡಲೆಕಾಯಿ ಅಲ್ಲ, ಇದು ಒಂದು ಉದ್ದು ಹೆಸರು ಅಲಸಂದೆ ಜಾತಿಗೆ ಸೇರಿದಂತ ಒಂದು ಬೆಳೆ. ಇದ್ರ ವಿಶೇಷ ಅಂದ್ರೆ ಇದು ಹೊಸದಾಗಿ ಆಫ್ರಿಕಾ ದೇಶದಿಂದ ನಾವು ಅದನ್ನ ಪರಿಚಯ ಮಾಡಿಸಿ ಈ ವರ್ಷ ಅದು ವಿಶೇಷವಾಗಿ ಒಂದು ಉತ್ಕೃಷ್ಟ ಪ್ರೋಟೀನ್ ಯುಕ್ತ ಬೆಳೆಯಾಗಿ ದ್ವಿದಳ ಬೆಳೆ
ಪ್ರೋಟೀನ್ ಯುಕ್ತ ದ್ವಿದಳ ಬೆಳೆ. ಆದರೆ ಇದು ಮಣ್ಣಿನಲ್ಲಿ ಬಿಡೋದ್ರಿಂದ ಇದನ್ನ ಕಡಲೆಕಾಯಿ ಗುಂಪಿಗೆ ಸೇರಿಸಿದಂಥದ್ದು ಬಾಂಬಾರ ಗ್ರೌಂಡ್ನಟ್ ಅಂತ ಹೆಸರು ಬಂದಿದೆ ಅಷ್ಟೇ. ಇದು ಕೆಳಗಡೆ ಸೊಪ್ಪು ತಿನ್ಬೋದು, ಕೆಳಗಡೆ ಕಾಳು ತಿನ್ಬೋದು. ಕಾಳಿನಲ್ಲಿ ಸುಮಾರು 26-28% ಪ್ರೋಟೀನ್ ಇರ್ತದೆ. ಉಳಿದಂತೆ ಪೊಟ್ಯಾಷಿಯಂ, ಉಳಿದಂತೆ ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿದೆ. ಮೇವಿಗಾಗೂ ಬಳಸಬಹುದು. ಮೇಲ್ಗಡೆ ಸೊಪ್ಪಿನ ಭಾಗ ಮೇವಿಗಾಗೂ ಕೂಡ ಬೆಳೆಸಬಹುದು. ಅದರಲ್ಲೂ ವೈವಿಧ್ಯಮಯವಾಗಿದೆ. ಕೆಲವು ಹೆಚ್ಚು ಸೊಪ್ಪುಯುಕ್ತವಾಗಿದೆ, ಕೆಲವು ಹೆಚ್ಚು ನಿಮಗೆ ಕಾಳನ್ನು ಬಿಡುವಂತ ಬೇರಿನಲ್ಲಿ ಒಂದು ಬೆಳೆ ಆಯ್ತು. ಇನ್ನೊಂದು ಬೆಳೆ ಯಾವುದು? ಇನ್ನೊಂದು ಜಾಬ್ ಸ್ಟಿಯರ್ ಅಂದ್ಬಿಟ್ಟು. ಜಾಬ್ ಸ್ಟಿಯರ್ ಅಂತ ಅದು ಏಕದಳ ಗುಂಪಿಗೆ ಸೇರಿದಂತದ್ದು. ಉತ್ತರ ಭಾರತದಲ್ಲಿ ಬೆಳೀತಾ ಇದ್ರು ಅದನ್ನ. ಅದು ವಿಶೇಷತೆ ಅಂದ್ರೆ ಅದರಲ್ಲಿ ನಿಮಗೆ ಹೆಚ್ಚು ಪ್ರೋಟೀನ್ ಇರುವಂಥದ್ದು. ಸುಮಾರು 12% ಪ್ರೋಟೀನ್ ಇರುತ್ತೆ. ಬೇರೆ ದ್ವಿದಳ ಧಾನ್ಯಗಳಲ್ಲಿ ಕೇವಲ 6-8% ಇದೆ. ಇದು 12-14% ಪ್ರೋಟೀನ್ ಇರ್ತದೆ. ಮತ್ತೆ ಫೈಬರ್ ಅಂಶ ಜಾಸ್ತಿ ಇದೆ, ನಾರಿನಂಶ. ಅದ್ರ ಜೊತೆಗೆ ಇದನ್ನ ಮೇವಾಗಿಯೂ ಕೂಡ ನಾವು ಬೆಳೆಸಬಹುದು. ಹೊಸ ಬೆಳೆಯಾಗಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಈ ಬಾರಿ ವಿಸಿ ಫಾರಂ ಕೃಷಿ ಮೇಳದ ಆಕರ್ಷಣೀಯವಾಗಿ ಕಾಣ್ತಾ ಇದ್ದೀವಿ. ಇನ್ನೊಮ್ಮೆ ಹೇಳ್ಬಿಡಿ ಸರ್, ಮಂಡ್ಯ ವಿಸಿ ಫಾರಂ ಕೃಷಿ ಮೇಳ ಯಾವತ್ತು ನಡೆಯುತ್ತೆ, ಮತ್ತೆ ರೈತರು ಇದರ ಸದುಪಯೋಗವನ್ನು ಯಾವ ರೀತಿ ಪಡ್ಕೋಬಹುದು ಅಂತೀರಿ? ಮಂಡ್ಯದ ಜೊತೆಗೆ ನಾನು GKVKಯಲ್ಲಿ ನಡೆಯುವಂತ ಕೃಷಿ ಮೇಳದನ್ನ ಒಂದು ರೈತ ಬಾಂಧವರಿಗೆ ಮಾಹಿತಿ ಕೊಡ್ತೇನೆ. ಈ ಭಾಗದ ಹೆಚ್ಚಿನ ಭಾಗದ ರೈತ ಬಾಂಧವರು GKVKನಲ್ಲಿ ಬೆಂಗಳೂರಿನಲ್ಲಿರುವ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕೇಂದ್ರ ಸ್ಥಾನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನವೆಂಬರ್ 14ರಿಂದ 17 ತನಕ 4 ದಿವಸಗಳು ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ನಮ್ಮ ಭಾಗದ ಈ ಒಂದು ಮೈಸೂರು ಭಾಗ, ಬೆಂಗಳೂರು ಭಾಗ, ಕರ್ನಾಟಕ ರಾಜ್ಯ ಎಲ್ಲ ಭಾಗಗಳಿಂದ ರೈತರು ಅಲ್ಲಿ ಬಂದು ಭಾಗವಹಿಸುವಂತ ಒಂದು ಅವಕಾಶ ಇದೆ. ಸುಮಾರು 25-30 ಲಕ್ಷ ರೈತರು ಅಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಅಂದ್ರೆ 14 ಅಂದ್ರೆ ಎಲ್ಲೋ ಇದೆ ಅನ್ಕೊಬಿಡ್ತಾರೆ. 13ನೇ ತಾರೀಕು ನಾಳೆಯಿಂದ 4 ದಿನಗಳ ಕಾಲ, ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಲ್ವಾ? ಹೌದು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಮೇಳ ನಡೆಯುತ್ತೆ. ಹೌದು. ಅಲ್ಲಿ ಈಗ ನಿಮ್ದು ಯಾವಾಗ ಹೇಳಿ? ನಮ್ಮದು ಮಂಡ್ಯ ವಿಸಿ ಫಾರ್ಮ್ ನಲ್ಲಿ ನಡೆಯುವಂತ ಕೃಷಿ ಮೇಳ ನವೆಂಬರ್ 26 ಮತ್ತು 27 ಮಂಗಳವಾರ ಮತ್ತೆ ಬುಧವಾರ ಇರುತ್ತೆ. ಎಲ್ಲ ರೈತ ಬಾಂಧವರು ಈ ಒಂದು ಕೃಷಿ ಮೇಳದ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ವಿವಿಧ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಅಳವಡಿಸಿಕೊಳ್ತಾರೆ ಅಂತ ನಾನು ಆಶಿಸುತ್ತಾ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಹದೇವ್ ಅವರೇ? ಖಂಡಿತ. ನನ್ನ ಮೊಬೈಲ್ ಸಂಖ್ಯೆ 9945362633. ಇನ್ನೊಮ್ಮೆ ಹೇಳಿ. 9945362633. ಇನ್ನೊಂದ್ಸರಿ ನಿಧಾನವಾಗಿ ಹೇಳಿ ಡಾಕ್ಟ್ರೆ. 9945362633. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ, ಇದುವರೆಗೂ ಹಿಂಗಾರಿಗೆ ಸೂಕ್ತವಾದಂತಹ ಮೇವಿನ ಬೆಳೆಗಳು ಹಾಗೆ ಕೃಷಿ ಮೇಳದ ಬಗ್ಗೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಹಿಂಗಾರಿಗೆ ಸೂಕ್ತವಾದ ಮೇವಿನ ಬೆಳೆಗಳನ್ನು ಕುರಿತು ಇದುವರೆಗೂ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ ಆರಂಭವೇ ನಿತ್ಯ ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.